ಹಿಂಗಾರಕ್ಕೂ ಇಲ್ಲಿ ದಿನಪಡಿಸುವುದಕ್ಕೂ ಏನು ಸಂಬಂಧವಿಲ್ಲ. ಆ ಕರಡು ಕಂಬದ ಮಧ್ಯದಲ್ಲಿ ಒಂದು 4 ಮಂದಿ ಮಲಗಿದ್ದಾರೆ. ಉಸಿರುಗಟ್ಟಿಸುವ ಒಂದು ಅನುಭವ ಆಯಿತು ಅಂತ ಅವರಿಗೆ. ಎಲ್ಲ ರೆಡಿಯಾಗಿತ್ತು. 5 ಗಂಟೆ ಹೊತ್ತಿಗೆ ಹೊಸ ಫ್ಯಾನ್ ಪೈಪ್ ಆಧಾರ ಪೈಪ್ ಕಟ್ಟಾಗಿ ಅವರ ಕಾಲಿಗೆ. ಈಗಲೂ ಪೊಳಲಿ ದೇವಸ್ಥಾನಕ್ಕೆ ಜಾತ್ರೆಯ ಮುಹೂರ್ತವನ್ನು ಇಡುವವರು ನಮ್ಮ ಪುತ್ತಿಗೆಯ ಕುಂಗೂರು ಚಾವಡಿ ಮನೆ. ಗಾಡಿ ಎತ್ತು ಅಂತ ಹೇಳ್ತಾರೆ, ಗಾಡಿ ಬೋರಿ ಅಂತ ಹೇಳ್ತಾರೆ, ಗಾಡಿದ ಬೋರಿ ಚರ್ಮ ಅಂತ ಹೇಳ್ತಾರೆ. ಬೆಂಗಳೂರಿನಲ್ಲಿ ಸಿಗ್ತದೆ, ಇಲ್ಲದಿದ್ದರೆ ಚೆನ್ನೈಗೆ ಹೋಗ್ಬೋದು. ಯಾರು ಕೋಳಿಯನ್ನು ತಿನ್ನುವಂತಹ ಅದು 4-5 ಜನ 5 ಜನವರೆಗೆ ಅದು ಕೆಳದಿ ಚೆನ್ನ ಬಂದಿದೆ. ಅದನ್ನು ಕೇಪಳದ ಹೂ ಹೀಗೆ ಹಿಡಿದು ಮಾಡಬೇಕು. ಅದು ಸಹ ಬಾಳೆಕಾಯಿ ಹಾಕಿದಂಥ ಕದಳಿ ಬಾಳೆ. ಸ್ಥಾನ ದೇವತೆ ರಾಜರಾಜೇಶ್ವರಿ ಆದರೂ ಉತ್ಸವ ಮೂರ್ತಿಯಾಗಿ ಸುಬ್ರಹ್ಮಣ್ಯ ದೇವತೆ. ಇದು ಪೊಳಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಉಳಿಪಾಡಿ ಆಂಡ ಇನಿಮುಟ್ಟ 7 ಜನ ಒಂಜಿ ಸರಿಲ ಒಟ್ಟುಗಾಗ್ತದೆ. ರಾಣಿ ಹಬ್ಬಕ್ಕೆ ಆಳಿತ್ಯ ಮನೆ ಒಂದೆಲ್ಲ ತಪ್ಪಿದರೆ ಎಲ್ಲ ಮೈ ಮೇಲೆ ಬಿದ್ದು ಎಲ್ಲ ಚಿಪ್ಪೆಲ್ಲ ಹೋಗ್ತದೆ. ಭಾರಿ ಕಷ್ಟ ಉಂಟು. ಹಾಗೆ ರಥ ಕೊಟ್ಟದ್ದು ಕೆಳದಿಯ ರಾಣಿ ಚೆನ್ನಮ್ಮ. ಪೊಳಲಿ ಜಾತ್ರೆ ಇದು ಸಾಮಾನ್ಯವಾಗಿ ಮೀನ ಸಂಕ್ರಮಣದಿಂದ ಮೇಷ ಸಂಕ್ರಮಣದವರೆಗೆ, ಅಂದರೆ ಮಾರ್ಚ್ 14ರಿಂದ ಏಪ್ರಿಲ್ 14ರವರೆಗೆ ನಡೆಯುವಂತಹ ಒಂದು ವಿಶಿಷ್ಟವಾದ 1 ತಿಂಗಳ ಜಾತ್ರೆ. ಅಂದರೆ ಇದು ಬರೀ 30 ದಿವಸದ ಜಾತ್ರೆ ಅಂತಲ್ಲ, ಇದು ಸಾಧಾರಣವಾಗಿ 27, 28, 29, 30 ಈ 4 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿವಸ ಬರ್ತದೆ. ದೇವಸ್ಥಾನದ ಧ್ವಜಾರೋಹಣ ಆಗಿ ಅದರ ಮರುದಿವಸ ಬೆಳಿಗ್ಗೆ ದೇವರ ಬಲಿ ಹೊರಟು ಒಳಗೆ ಆಗಿ ರಥೋತ್ಸವ ಆಗುವವರೆಗೆ ಇಲ್ಲಿಯ ಜಾತ್ರೆ ಎಷ್ಟು ದಿವಸದ್ದು ಎಂಬುದು ದೇವಸ್ಥಾನದ ಆಡಳಿತ ಮಂಡಳಿಯವರಿಗಾಗಲಿ, ತಂತ್ರಿಗಳಿಗಾಗಲಿ, ಅರ್ಚಕರಿಗಾಗಲಿ ಅಥವಾ ಯಾರಿಗಾಗಲಿ ಇದು ಗೊತ್ತಿರುವುದಿಲ್ಲ. ಇದಕ್ಕೆ ವಿಶೇಷವಾದಂತಹ ಒಂದು ಪದ್ಧತಿ ಇದೆ. ಇದು ಸಾಮಾನ್ಯವಾಗಿ ನಿಶ್ಚಯ ಆಗುವುದು ಚೌಟ ಅರಸರ ಸೀಮೆಗೆ ಸೇರಿದಂತಹ ಮೂಡುಬಿದ್ರೆ ಅರಮನೆಯ ಜ್ಯೋತಿಷ್ಯರ ಕವಡೆಯ ಮನೆಯಲ್ಲಿ. ಇದೊಂದು ವಿಶೇಷ. ಯಾಕಂದರೆ ಇದು ಪೊಳಲಿ ಸೀಮೆ ಎಂಬುದು ಮೊದಲು ಚೌಟ ಸೀಮೆಗೆ ಒಳಪಟ್ಟಿದ್ದಂತಹ ಕ್ಷೇತ್ರ. ಇಲ್ಲಿಯ ಜಾತ್ರಾ ನಿರ್ಣಯ ಎಲ್ಲ ಚೌಟರಸರ ಜ್ಯೋತಿಷ್ಯರಲ್ಲಿ ನಿರ್ಣಯ ಆಗ್ತಾಯಿತ್ತು. ಅದೇ ಕ್ರಮ ಈಗಲೂ ಮುಂದುವರಿತಾ ಇದೆ. ಇದಕ್ಕೊಂದು ಬಹಳ ವಿಶೇಷವಾದಂತಹ ಒಂದು ಕ್ರಮ ಇದೆ. ಮೀನ ಸಂಕ್ರಮಣದ ಮುಂಚಿನ ದಿವಸ ಪೊಳಲಿ ದೇವಸ್ಥಾನದ ನಟ್ಟೋಜ ವಂಶಸ್ಥರು ಇಲ್ಲಿಂದ ದೇವಸ್ಥಾನದಿಂದ ತೀರ್ಥಪ್ರಸಾದ ತಗೊಂಡು ಇಲ್ಲಿಂದ ಸೀದಾ ಮೂಡುಬಿದ್ರೆ ಚೌಟರಸರ ಜೋಯಿಸರ ಮನೆಗೆ ಹೋಗ್ತಾರೆ. ಅಲ್ಲಿಂದ ಹಿಡಿದುಕೊಂಡು ಬಂದಂಥ ಒಂದು ಹಾಳೆ ಹಿಂಗಾರ ಹಾಗೂ ಆ ದಿನವನ್ನು ನೆನಪಿನಲ್ಲಿಟ್ಟುಕೊಂಡು ನಟ್ಟೋಜರು ಪೊಳಲಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ತೀರ್ಥಪ್ರಸಾದವನ್ನು ತಗೊಳ್ತಾರೆ. ಅದರ ವಿಶೇಷತೆ ಏನು ಅಂತ ಹೇಳಿದರೆ, ಮುಂಚಿನ ದಿವಸ ಅವರು ತೀರ್ಥಪ್ರಸಾದ ತಕ್ಕೊಂಡು ಹೋದ ನಂತರ ಮರುದಿವಸ ಬೆಳಿಗ್ಗೆ ಸಂಜೆ ಅವರು ಬರುವವರೆಗೆ ಆ ದೇವಸ್ಥಾನದಲ್ಲಿ ಯಾರಿಗೂ ತೀರ್ಥಪ್ರಸಾದ ಕೊಡುವ ಕ್ರಮ ಇಲ್ಲ. ಅವರು ಬಂದು ಅಲ್ಲಿ ತೀರ್ಥಪ್ರಸಾದ ತಕ್ಕೊಂಡ ನಂತರ ಬಾಕಿದ್ದವರಿಗೆ ತೀರ್ಥಪ್ರಸಾದ ಕೊಡುವ ಕ್ರಮ. ನಾನು ನಟ್ಟೋಜಿ ಸಂಸ್ಥಾನದವನು. ನಾನು ಪ್ರಾಪರ್ ನಮ್ಮದು ಪೊಳಲಿ. ನಾನೀಗ ದೇವಸ್ಥಾನ ಸಂಬಂಧಪಟ್ಟಂತೆ ನಾನು ಕಿರಿಯವ, ನಟ್ಟೋಜಿ ಫ್ಯಾಮಿಲಿಯಲ್ಲಿ ನಾನು ಕಿರಿಯವ. ನಾವು ಸರ್ಕಾರಿ ಉದ್ಯೋಗಗಳಿದ್ದೆ. ಈಗ ನಮ್ಮದು ಏನಂದರೆ ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪುತ್ತಿಗೆ ಅಂದರೆ ದೇವಸ್ಥಾನಕ್ಕೆ ದಿನ ನಿಗದಿಪಡಿಸುವಲ್ಲಿ ನನ್ನ ಪಾತ್ರ. ನಾನು ಮಾರ್ಚ್ 13ರಂದು ದೇವಸ್ಥಾನಕ್ಕೆ ಬಂದು ಮಧ್ಯಾಹ್ನ ಪೂಜೆಗೆ ಹಾಜರಾಗಿ ಇಲ್ಲಿಯ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ. ಆ ಪ್ರಸಾದವನ್ನು ಹಿಡ್ಕೊಂಡು ನಾನು ಪುತ್ತಿಗೆ ಹೋಗುವಂಥದ್ದು ನನ್ನದು ಇದು. ಅಲ್ಲಿ ಏನಂದರೆ 13 ದಿವಸ ನಮ್ಮವರ ಮನೆ ಪೈಕಿಯಲ್ಲಿ ನಾನು ಹೊರಟಾಗ್ತೇನೆ. ಮರು ದಿವಸ ಅಲ್ಲಿ ಪುತ್ತಿಗೆಯಲ್ಲಿ ನಮ್ಮ ಇಲ್ಲಿ ಪ್ರಶ್ನೆ ಇಡುವ ಒಂದು ಆಚಾರ ಕುಟುಂಬ ಇದೆ. ಅಲ್ಲಿಗೆ ನಾನು ಬೆಳಿಗ್ಗೆ ಹೋಗ್ತೇನೆ. ಅಲ್ಲಿ ಸಂಬಂಧಪಟ್ಟಂತೆ ಸಂಖ್ಯಾಶಾಸ್ತ್ರದ ಆಧಾರದಲ್ಲಿ ಇಲ್ಲಿ ದಿನವನ್ನು ನಿಗದಿಪಡಿಸ್ತಾರೆ. ಅಲ್ಲಿ ಪ್ರಕ್ರಿಯೆ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಆದ ಮೇಲೆ ನನ್ನ ಕಿವಿಯಲ್ಲಿ 3 ಸಲ ಇಂಥ ದಿನವಂತೂ ನಿಗದಿಪಡಿಸಿ ಅದನ್ನು ಹೇಳ್ತಾರೆ. ಆ ಪ್ರಕಾರ ಅಲ್ಲಿ ಎಲ್ಲ ಅದಾದ ಮೇಲೆ ಅಲ್ಲಿ ಹಿಂಗಾರವನ್ನು ಕೊಡ್ತಾರೆ. ಹಿಂಗಾರಕ್ಕೂ ಇದಕ್ಕೂ ಮತ್ತು ಕೆಲವರಲ್ಲಿ ಅದು ಕನ್ಫ್ಯೂಸ್ ಇದೆ. ಹಿಂಗಾರಕ್ಕೂ ಇಲ್ಲಿ ದಿನಪಡಿಸುವುದಕ್ಕೂ ಏನು ಸಂಬಂಧವಿಲ್ಲ. ಅದು ಹಿಂಗಾರ ಅಂದರೆ ನಾವು ಹೋದಲ್ಲಿ ಕೊಡುವಂಥದ್ದು ಕ್ರಮ ದೇವರ ಇದಕ್ಕೆ ಅಷ್ಟೇ ಹೊರತು ಮತ್ತೆ ಏನಿಲ್ಲ. ಅಲ್ಲಿ 3 ಸಲ ನನ್ನ ಕಿವಿಯಲ್ಲಿ ಹೇಳ್ತಾರೆ. ಅದನ್ನು ಮಾರಿ ಗೌಪ್ಯವಾಗಿ ಇರುವಂಥದ್ದೊಂದು ಪ್ರಾಮುಖ್ಯತೆ. ಹಾಗೆ ನಾವು ಸಂಜೆ ಸೂರ್ಯಾಸ್ತ ಆದ ಮೇಲೆ ನಮ್ಮ ಹೊಳೆಯನ್ನು ದಾಟಬೇಕಂತ ಇಂದಿನ ಸಂಪ್ರದಾಯ. ಆ ನಂತರ ನಾನು ಹೊಳೆಯನ್ನು ದಾಟಿ ಮನೆಗೆ ಬರ್ತೇನೆ. ಅದರ ನಂತರ ನಾನು ಮನೆಗೆ ಬಂದು ದೇವರಲ್ಲಿ ಅಲ್ಲಿ ಕೊಟ್ಟಂಥ ಹಿಂಗಾರ ಇರ್ಬೋದು, ಹೂವುಗಳಿರ್ಬೋದು, ಕಾಣಿಕೆ ಹಣ ಇರ್ತದೆ. ಅಲ್ಲಿ ಊರಿನವರು ಕೂಡ ಕೊಡ್ತಾರೆ. ಅದನ್ನು ಹಿಡ್ಕೊಂಡು ಮನೆಗೆ ಬಂದು ಒಂದು ಹರಿವಾಣದಲ್ಲಿ ಹಿಡ್ಕೊಂಡು
ದೇವಸ್ಥಾನಕ್ಕೆ ಬರ್ತೇನೆ. ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಭಂಡಾರದಿಂದ ಕೂಡ ಹಣ್ಣು ಕಾಯಿ ಕೊಡ್ತಾರೆ. ಅದನ್ನು ದೇವಸ್ಥಾನಕ್ಕೆ ಕೊಟ್ಟು ಆ ಹಿಂಗಾರವನ್ನು ದೇವರ ಕೈಯಲ್ಲಿ ಕೊಡ್ತೇವೆ. ಅಲ್ಲಿ ಒಂದು ವಿಶೇಷತೆ ಅಂದರೆ ಮಧ್ಯಾಹ್ನ ಪ್ರಸಾದ ಆದ ನಂತರ ಅಲ್ಲಿ ಮತ್ತೆ ನಾನು ಹಿಂಗಾರ ಕೊಟ್ಟು ಬರುವವರೆಗೆ ಬೇರೆ ಯಾರಿಗೂ ಪ್ರಸಾದ ಕೊಡುವಾಗಿಲ್ಲ. ಅದು ಹಿಂದೆ ದೇವಸ್ಥಾನದಲ್ಲಿ ಯಾರಿಗೆ ಅದು ಸಂಪ್ರದಾಯ ಆಗಿದೆ. ನಾನು ಬಂದು ಸಾಧಾರಣ 7 ಗಂಟೆ ನಂತರ ಬರ್ತೇನೆ. ಪ್ರಸಾದ ಆದ ಮೇಲೆ ಸಾರ್ವಜನಿಕವಾಗಿ ಪ್ರಸಾದ ವಿತರಣೆ ಆಗ್ತದೆ. ಅದು ಹಿಂದಿನ ಬಂದ ಸಂಪ್ರದಾಯ. ನಾನು ಈ ಮನೆಯ ಯಜಮಾನ. ನನ್ನ ಹೆಸರು ಶ್ರೀನಿವಾಸರಾವ್ ಅಂತೇಳಿ. ಇದು ಪುತ್ತಿಗೆ ಶ್ರೀನಿವಾಸ ಮನೆ. ಪುತ್ತಿಗೆ ಶ್ರೀನಿವಾಸ ಮನೆ ಅಂತ ಹೆಸರು ಇದಕ್ಕೆ. ಈ ಚಾವಡಿಗೆ ಗ್ರಾಮದೈವ ಪಂಚಜಮಾದಿಯ ನಂಟು ಉಂಟು. ಈ 2 ಕಂಬದ ಮಧ್ಯೆ ಮಧ್ಯರಾತ್ರಿ ಹೊತ್ತು ಪಂಚಮಾದಿಯ ಸವಾರಿ ಇದೆ ಅಂಥೇಳಿ ಒಂದು ಐತಿಹ್ಯ ಉಂಟು. ಇಲ್ಲಿ ಯಾರು ಈ ಕಂಬದ ಮಧ್ಯೆ ಮಲಗಿದರೆ ಒಂಥರದ ಉಸಿರುಗಟ್ಟಿಸುವಿಕೆ ಅವರಿಗೆ ಅನುಭವ ಆಗ್ತದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಮಗೂ ಇದರ ಅನುಭವ ಆಗಿದೆ. ಇದು ನಮ್ಮಲ್ಲಿ ಹೇಗಂತ ಹೇಳಿದರೆ ಕೆಲವರು ಹೇಳ್ತಾಯಿದ್ರು ಇಲ್ಲಿ ಮಲಗಿದಾಗ ಸಮಸ್ಯೆ ಆಗ್ತದೆ ಅಂತೇಳಿ. ನಾವೊಂದು ಸಲ ಅಡಿಕೆ ಸುಲಿಯುವವರು ಅವರನ್ನು ಮನೆ ಮೊದಲು ಸ್ವಲ್ಪ ಸಣ್ಣದಿತ್ತು. ಒಂದು 10-12 ಜನ ಅಡಿಕೆ ಸುಲಿಯಲು ಬಂದಿದ್ದರು. ಅವರಿಗೆ ಮಲಗಲಿಕ್ಕೆ ನಾನು ಇಲ್ಲಿ ವ್ಯವಸ್ಥೆ ಮಾಡಿದೆ. ಆ 2 ಕಂಬದ ಮಧ್ಯದಲ್ಲಿ ಒಂದು 4 ಮಂದಿ ಮಲಗಿದರು. ಆವಾಗ ರಾತ್ರಿ ಹೊತ್ತು ಅವರಿಗೆ ಒಂಥರ ಸಫೊಕೇಷನ್, ಉಸಿರುಗಟ್ಟಿಸುವ ಒಂದು ಅನುಭವ ಆಯಿತು ಅಂತೆ ಅವರಿಗೆ. ಮರುದಿವಸ ಆ ಬಗ್ಗೆ ಅವರು ಸ್ವಲ್ಪ ನಮಗೆ ಹೇಳಿದರು. ಆ ನಂತರ ನಮಗೆ ಗೊತ್ತಾದದ್ದು ಹೀಗೆ ಆಗ್ತದೆ ಅಂಥೇಳಿ. ಈ ಚಾವಡಿಗೆ ಪೊಳಲಿಯಲ್ಲಿ ನಟ್ಟೋಜಿ ಚಾವಡಿ ಎಂಬ ಹೆಸರು ಉಂಟು. ಇಲ್ಲಿ ಪೊಳಲಿಯಿಂದ ನಟ್ಟೋಜರು ಕುಂಗೂರು ಈಗ ಶಿವಾಚಾರ್ಯ ಅಂತಿದ್ದಾರೆ, ಅವರ ಚಾವಡಿ ಮನೆಗೆ ದಿನ ಕಳಲಿಕ್ಕೆ ಹೋಗುವವರು ಮುಂಚಿನ ದಿವಸ ಇಲ್ಲಿ ಬಂದು ಇಲ್ಲಿ ಅವರು ಹಾಲ್ಟ್ ಆಗಿ ರಾತ್ರಿ ಇಲ್ಲಿ ಇದ್ದು ಮರುದಿವಸ ಬೆಳಿಗ್ಗೆ ಅವರು ಸ್ನಾನ ಮಾಡಿ ಜಪತಪ ಮುಗಿಸಿ ಅವರು ಕುಂಗೂರಿಗೆ ಶಿವಾಚಾರ್ಯಲ್ಲಿ ಹೋಗ್ತಾರೆ. ಮೊದಲು ಅವರ ಅಪ್ಪ ಇದ್ದಾಗ, ಈಗ ಇವರು ಕಾರಿನಲ್ಲಿ ಬರ್ತಾ ಇದ್ದಾರೆ, ಯಾಕಂತೇಳಿದರೆ ಅವರ ಅಪ್ಪ ಇದ್ದಾಗ ಅಲ್ಲೊಂದು ಪೊಳಲಿಯಿಂದ ಒಂದು ಕಾಲ್ದಾರಿ ಇತ್ತು. ಈಗೆಲ್ಲ ಕಾಲ್ದಾರಿ ಎಲ್ಲ ಹೋಗಿದೆ, ಹಾಗಾಗಿ ಸಾಧ್ಯ ಇಲ್ಲ. ಮೊದಲು ಅವರಪ್ಪ ಇದ್ದಾಗ ಆ ಕಾಲ್ದಾರಿಯಲ್ಲಿ ಹೆಚ್ಚು ಕಮ್ಮಿ 3-3:30 ಗಂಟೆಗೆ ಅಲ್ಲಿಂದ ಹೊರಡ್ತಿದ್ರಂತೆ. ದಾರಿಯಲ್ಲಿ ಅಲ್ಲಿ ಅವರಿಗೆ ಒಂದು ಸ್ಟೂಲ್ ಇಟ್ಟು, ಅಲ್ಲಿ ಬೊಂಡ ಇಟ್ಟು, ಒಂದು ಕತ್ತಿ ಇಟ್ಟು ಜನ ಇಡ್ತಿದ್ರು. ಆದರೆ ತಪ್ಪಿ ಕೂಡ ಅವರ ಎದುರಿಗೆ ಬರಲಿಕ್ಕಿಲ್ಲ, ಬಂದರೆ ಸಮಸ್ಯೆ ಅಂತೇಳಿ ಒಂದು ಅಭಿಪ್ರಾಯ ಇತ್ತು. ಹಾಗೆ ನಟ್ಟೋಜಿ ಅವರಿಗೆ ಬೇಕಾದಾಗ ಅವರ ಈಗ ನಾಗೇಶ್ ನಟ್ಟೋಜಿಯವರ ಅಪ್ಪ ಇದ್ದಾಗ ಅವ್ರು ಬೇಕಾದರೆ ಬೊಂಡ ತೂತು ಮಾಡಿ ಬೊಂಡ ಕುಡಿತಿದ್ರು. ಹಾಗೆ ಬರ್ತಾ ಹೆಚ್ಚು ಕಮ್ಮಿಯಿಂದ 5:30-6 ಗಂಟೆಗೆ ನಮ್ಮಲ್ಲಿ ಬರ್ತಾರೆ. ನಮ್ಮಲ್ಲಿ ಈ ಚಾವಡಿಯಲ್ಲಿ ಅವರು ಬರುವ ಮೊದಲು ನಾವು ಚಾಪೆ ಹಾಸಿ ಅವರಿಗೆ ಬಾಯಾರಿಕೆಗೆ ನೀರು ಇಟ್ಟು, ಮತ್ತು ಅಡಿಕೆ ಇದೆಲ್ಲ ಇಟ್ಟು, ತಾಂಬೂಲೆಲ್ಲ ಇಟ್ಟು, ಮತ್ತು ಬೊಂಡ ಇಟ್ಟು, ಕತ್ತಿ ಇಟ್ಟು, ಹೊರಗೆ ಅವರಿಗೆ ಕಾಲು ತೊಳೆದಕ್ಕೆ ನಾವು ಬಾಲ್ದಿಯಲ್ಲಿ ನೀರಿಟ್ಟು ನಾವು ಒಳಗೆ ಹೋಗಬೇಕು. ಅವರು ಇಲ್ಲಿಗೆ ಬಂದು ಕಾಲು ತೊಳೆದು ಮತ್ತು ಒಳಗೆ ಬಂದು ನೀರು ಕುಡಿದು ಬೊಂಡ ಕುಡಿದು ವೀಳ್ಯದೆಲೆ ತಿಂತ ನಮ್ಮನ್ನು ಒಬ್ಬೊಬ್ಬರನ್ನೇ ಕರೀತಾರೆ. ಆಗ ನಾವು ಬರಬೇಕು. ಇದು ಮೊದಲು ಬರಲಿಕ್ಕಿಲ್ಲ. ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಆನಂತರ ನಾವು ನಮ್ಮ ಕೆಲಸವನ್ನು ಆರಂಭಿಸುವಂಥದ್ದು. ಅಷ್ಟೊತ್ತಿಗೆ ಆಗುವಾಗ ಇಲ್ಲಿ ಆಸುಪಾಸಿನ ಎಲ್ಲ ಹೆಚ್ಚು ಕಮ್ಮಿ ಒಂದು 10-30 ಜನ ಸೇರ್ತಿದ್ರು. ಆವತ್ತು ರಾತ್ರಿ ನಾವಿಲ್ಲಿ ಮೂಡೆ ಪೇರು ಎಲ್ರಿಗೂ ಮಾಡ್ತಿದ್ದೆವು. ಮರುದಿವಸ ಬೆಳಿಗ್ಗೆ ಅವರು ಜಪ ತಪ ಎಲ್ಲ ಮುಗಿಸಿ ಇವರಲ್ಲಿ ಕುಂಗೂರು ಆಚಾರ್ಯರಲ್ಲಿ ಹೋಗಲಿಕ್ಕೆ ಅಲ್ಲಿ ಹೋದಾಗ ಅವರು ಪೂಜೆ ಮುಗಿಸಿ ಅಲ್ಲೊಂದು ಚಾವಡಿ ಉಂಟು, ಕುಂಗೂರು ಚಾವಡಿ ಮನೆ ಅಂತೇಳಿ. ಆ ಚಾವಡಿ ಯಾರಿದ್ದರೂ ಆ ದಿವಸ ಅವರು ಬರೋ ಹೊತ್ತಿಗೆ ಅಲ್ಲಿ ಯಾರು ಇರಲಿಕ್ಕಿಲ್ಲ, ಅದನ್ನು ಬಂದ್ ಮಾಡಿರ್ತಾರೆ. ಇವರು ಹೋಗುವ ಸಮಯಕ್ಕೆ ಆಚಾರ್ಯರು ಪೂಜೆ ಮಾಡಿ ಅಲ್ಲಿ ಹೊರಗೆ ಬರ್ತಾರೆ. ಆನಂತರ ಅವರದ್ದು ಭೇಟಿ ಆಗ್ತದೆ. ಭೇಟಿ ಆಗಿಬಿಟ್ಟು ಅವರು ಅಲ್ಲಿ ದಿನ ಕೇಳಲಿಕ್ಕೆ, ಅಂದರೆ ಅಲ್ಲೊಂದು ಕಾಣಿಕೆ ಹಣ ಕೊಡ್ತಾರೆ ಅವರಿಗೆ. ಪ್ರಸಾದ ಮತ್ತು ಕಾಣಿಕೆ ಹಣ ಕೊಟ್ಟಿರ್ತಾರೆ. ನಿಮ್ಮ ಯಾವುದು ಮನೆಯಲ್ಲಿ ಅವರು 12 ರಾಶಿಗಳಿದ್ದು ಇಡ್ತಾರೆ. ಇವರಿಗೆ ಯಾವ ರಾಶಿ ಬೇಕು ಆ ರಾಶಿಗೆ ಇವರು ಆ ಒಂದು ಕಾಯಿನ್ ಇಟ್ಟರೆ ಆಯಿತು. ಆನಂತರ ಅವರಲ್ಲಿ ಚರ್ಚೆ ಆಗ್ತದೆ. 2-3 ಸಲ ಚರ್ಚೆ ಆಗಿ ಕೊನೆಗೆ ನಟ್ಟೋಜರ ಕಿವಿಯಲ್ಲಿ ಶಿವಾಚಾರ್ಯರು, ಈಗ ಶಿವಾಚಾರ್ಯರು, ಮೊದಲು ಅವರ ಅಪ್ಪ ಇದ್ದರು, ಶಿವಾಚಾರ್ಯರು ಗುಟ್ಟಿನಲ್ಲಿ ಇಂತಿಷ್ಟು ದಿನ ಹೋಗುವಾಗ ಪೊಳಲಿಯ ಜಾತ್ರೆ. ಆನಂತರ ಅವರು ಟಿಫನ್ ಆಗಿ ಅವರು ಇಲ್ಲಿಗೆ ಬರ್ತಾರೆ. ಬಂದುಬಿಟ್ಟು ಇಲ್ಲಿ ಮಧ್ಯಾಹ್ನದಲ್ಲಿ ಊಟ ಹಾಕಿ ಆನಂತರ ಅವರು ನಮಗೆಲ್ಲ ದಾರಿಯಲ್ಲಿ ಬರುವ ಅವರಿಗೆ ತುಂಬ ಮಂದಿಯಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ. ಮತ್ತು ನಮ್ಮ ಆಚಾರ್ಯಗಳು ಅವರಿಗೆ ಒಂದು ಹಿಂಗಾರ ಕೊಟ್ಟಿರ್ತಾರೆ. ಅವರು ಅಲ್ಲಿ ಅವರಿಗೆ ಪ್ರಸಾದ ಕೊಡ್ತಾರೆ, ಇವರಿಗೆ ಹಿಂಗಾರ ಕೊಡ್ತಾರೆ. ದಾರಿಯಲ್ಲಿ ಬರುವ ಕೆಲವರೆಲ್ಲ ಅವರಿಗೆ ಹೂವೆಲ್ಲ ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ಬಂದು ಅವರು ಊಟ ಮಾಡಿ ಮತ್ತು ನಮ್ಮಲ್ಲಿಂದ ಕಾಣಿಕೆ ಹೂವೆಲ್ಲ ಇಲ್ಲೆಲ್ಲ ಬರ್ತಾರೆ ಕೆಲವರು. ಅವರಿಗೆಲ್ಲ ಹೂಗಳು ಕೊಟ್ಟು ಅವರು ಇಳಿದು ಹೋಗುವಾಗ ಮಾತ್ರ ತಪ್ಪಿ ಕೂಡ ಅವರು ಹಿಂದೆ ತಿರುಗಲಿಕ್ಕಿಲ್ಲ, ನಾವು ಅವರನ್ನು ನೋಡಲಿಕ್ಕಿಲ್ಲ, ಮಾತಾಡಲಿಕ್ಕಿಲ್ಲ. ನಟ್ಟೋಜರಿಗೆ ಒಂದು ಸಲ ಹಾಗೆ ಆಗಿತ್ತು ನಮಗೆ. ಮತ್ತು ನನಗೆ ಗೊತ್ತಾಗಿ ಚಪ್ಪಲು ಬಿಟ್ಟು ಹೋಗಿದ್ದಾರೆ. ಎಂತ ಮಾಡೋದು ಹೇಳಿ ಗೊತ್ತಿಲ್ಲ, ಹೇಳಿದರೆ ಸಮಸ್ಯೆ, ನಾವು ಕರೀಲಿಕ್ಕಿಲ್ಲ.
ಹಾಗೆ ಮತ್ತೆ ಒಂದು ಸಲ ನಾನು ಹೋಗಿ ಅವರಿಗೆ ಚಪ್ಪಲಿ ಮುಟ್ಟಿಸಿದೆ. ಹಾಗೆ ಕೆಲವೊಂದಿಷ್ಟು ರೀತಿ ರಿವಾಜುಗಳು ಇದ್ದವು. ಯಾರು ಕೂಡ ಅವರು ಇಳಿದು ಹೋಗುವಾಗ ಮಾತಾಡಲಿಕ್ಕಿಲ್ಲ, ಅವರಲ್ಲಿ ಏನು ನಾವು ಹೇಳಲು ಕೂಡ ಇಲ್ಲ. ಅವರಷ್ಟಕ್ಕೆ ಅವರು ಕೂಡ ಇಲ್ಲಿ ನಮಗೆ ಹೇಳ್ತಾರೆ ಬರ್ತೆ ಅಂತೇಳಿ, ಇಳಿದು ಹೋಗುವಾಗ ನಮ್ಮ ತಪ್ಪಿಗಳು ನೋಡೋದಿಲ್ಲ, ನಮ್ಮಲ್ಲಿ ಹೇಳೋದು ಕೂಡ ಇಲ್ಲ ನಾನು ಹೋಗ್ತೇನೆ ಅಂತೇಳಿ. ಹಾಗೆ ಹೋಗಿಬಿಟ್ಟು ಅವರು ಅದೇ ಹಿಂದಿನ ನಟರಾಜರು ಅದೇ ದಾರಿಯಲ್ಲಿ ಹೋಗ್ತಾ ಅಲ್ಲಿ ಬೊಂಡ ಇದ್ದರೆ ಬೊಂಡ ಕುಡಿತಾ ಹೀಗೆ ಹೋಗಿ ನಿಮ್ಮ ನದಿಯ ಈ ಕಡೆ ಅಲ್ಲಿ ಇರ್ತಾರೆ. ಸೂರ್ಯಾಸ್ತದ ನಂತರ ಅವರ ಹಿರಿಯರ ಮನೆಗೆ ಹೋಗ್ತಾರೆ. ಅಲ್ಲಿ ಹೋಗಿಬಿಟ್ಟು ದೇವರ ಎದುರಿನಲ್ಲಿ ಏನು ಆಚಾರ್ಯರು ಕೊಟ್ಟಂಥ ಹಿಂಗಾರ ಅದೆಲ್ಲ ಅಲ್ಲಿ ಇಟ್ಟು, ಇಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದರೆ ಈ ಚಾವಡಿಯಲ್ಲೇ ಅವರು ನಟರಾಜರು ಇರಬೇಕು. ಏನಾಯ್ತು ಅಂತ ಹೇಳಿದರೆ ಕಳೆದ ವರ್ಷ ನಾವು ರೆನೋವೇಷನ್ ಮಾಡುವಾಗ ಅಲ್ಲಿ ಒಂದು ರೂಮ್ನಲ್ಲಿ ಅವರನ್ನು ಎಲ್ಲ ಫ್ಯಾನೆಲ್ಲ ಸೆಟ್ ಮಾಡಿ ಎಲ್ಲ ಇಟ್ಟೆವು. ಹೊಸ ಫ್ಯಾನು ಎಲ್ಲ ರೆಡಿಯಾಗಿತ್ತು. 5 ಗಂಟೆ ಹೊತ್ತಿಗೆ ಏನಾಯಿತು ಅಂದರೆ ಆ ಫ್ಯಾನಿನ ರಾಡ್ ಕಟ್ಟಾಗಿ ನಾವು ಹೇಳಿದ್ವಿ ನೀವು ತಲೆ ಈ ಕಡೆ ಹಾಕಬೇಡಿ, ಆ ಕಡೆ ಹಾಕಿ ಅಂತೇಳಿ. ಫ್ಯಾನ್ ಈ ಕಡೆ ಇತ್ತು. ಅಕಸ್ಮಾತ್ ತಲೆ ಈ ಕಡೆ ಹಾಕ್ತಿದ್ರೆ ಏನೋ ಒಂದು ಸ್ವಲ್ಪ ಅನಾಹುತ ಆಗೋ ಸಂದರ್ಭ ಇತ್ತಂತ ಕಾಣ್ತದೆ ನನಗೆ. ತಲೆ ಆ ಕಡೆ ಹಾಕಿದ್ರೆ ಕಾಲು ಈ ಕಡೆ ಇಟ್ಟರು. ಹೊಸ ಫ್ಯಾನು ಪೈಪು ಆಡಾರದ್ದು ಪೈಪು ಕಟ್ಟಾಗಿ ಅವರ ಕಾಲಿಗೆ ಬಿತ್ತು. ಆನಂತರ ಅವರು ಎಷ್ಟು ಹೆದರಿ ಹೋದ್ರು ಅಂತ ಹೇಳಿದರೆ, ನಾನು ಇನ್ನು ಮುಂದೆ ಈ ಚಾವಡಿಯಲ್ಲೇ ಮಲಗೋದು, ಬೇರೆಯಲ್ಲಿ ಮಲಗೋದು ಅಂತೇಳಿ ನಮಗೆ ಇಲ್ಲಿ ವ್ಯವಸ್ಥೆ ಮಾಡಿ ಅಂತೇಳಿ. ಮತ್ತು ಮರುವರ್ಷಕ್ಕೆ ನಮ್ಮದು ಮನೆ ಒಕ್ಕಲಾಯಿತು, ಎಲ್ಲ ವ್ಯವಸ್ಥೆ ಆಯಿತು, ಅವರಿಗೆ ತೊಂದರೆ ಇಲ್ಲ. ಮತ್ತೊಂದು ವಿಷಯ ಅಂತ ಹೇಳಿದರೆ, ದಿನ ಹೇಳಿದ ಆಚಾರ್ಯರು ದಿನ ಹೇಳಿದ ನಂತರ ಅಲ್ಲಿ ಅವರು ಆರಾಟ ಮುಗಿಯುವವರೆಗೆ ಅಲ್ಲಿ ಹೋಗಲಿಕ್ಕಿಲ್ಲ. ಹಾಗಾಗಿ ಅವರು ಮೊದಲೇ ಹೋಗಿ ಬರ್ತಾರೆ. ಚೌಟರ ಅರಮನೆ ಮೂಡುಬಿದಿರೆ ಇದು 1888ರಲ್ಲಿ ಇದರ ಪಟ್ಟ ನಿಂತಿದೆ. ಅದರ ನಂತರ ನಾವು ಅವರ ವಂಶಸ್ಥರಾಗಿ ನಾವಿಲ್ಲಿ ವಾಸವಾಗಿದ್ದೇವೆ. ಪೊಳಲಿಗೂ ಮೂಡುಬಿದಿರೆ ಚೌಟರಸರಿಗೂ ಮುಂಚಿಂದಲೂ ಒಂದು ಸಂಬಂಧ ಇದೆ. ಯಾಕೆಂದರೆ ಮುಂಚಿನ ಕಾಲದಲ್ಲಿ ಪೊಳಲಿ ದೇವಸ್ಥಾನ ಚೌಟರಸರ ಅಧೀನದಲ್ಲಿತ್ತು. ಅದಕ್ಕೆ ಯಾವುದು ಹೇಗೆ ನಮಗೆ ಸಂಬಂಧ ಗೊತ್ತಾಗ್ತದೆ ಅಂತ ಹೇಳಿದರೆ, ಈಗಲೂ ಪೊಳಲಿ ದೇವಸ್ಥಾನಕ್ಕೆ ಜಾತ್ರೆಯ ಮುಹೂರ್ತವನ್ನು ಇಡುವವರು ನಮ್ಮ ಪುತ್ತಿಗೆಯ ಕುಂಗೂರು ಚಾವಡಿ ಮನೆಯವರು. ನಮಗೆ ತಿಳಿಯಪಟ್ಟ ಪ್ರಕಾರ ಪೊಳಲಿಯಿಂದ ಒಂದು ಮನೆತನದವರು ಆ ಕುಂಗೂರು ಚಾವಡಿಗೆ ಬಂದು ಅಲ್ಲಿ ಆ ದಿನವನ್ನು ನಿಗದಿ ಪಡಿಸಿ ಮತ್ತು ಅಲ್ಲಿಗೆ ಅದನ್ನು ತಿಳಿಸ್ತಾರೆ. ಇದು ಹೇಗೆ ಬಂದಿದೆ ಅಂತ ಹೇಳಿದರೆ, ಮುಂಚೆ ಇಲ್ಲಿ ಅವರು ಪುತ್ತಿಗೆಯಲ್ಲಿ ಅರಸರು ಆ ಮನೆತನವನ್ನು ಕುಂಗೂರು ಚಾವಡಿ ಮನೆತನವನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದರು. ಪೊಳಲಿಯಲ್ಲಿ ಜಾತ್ರೆಗೆ ಎಲ್ಲ ಕೆಲಸ ಕಾರ್ಯಕ್ಕೆ ದಿನ ನೋಡಲಿಕ್ಕೆ ನಮಗೆ ಅವರು ವಾಪಸ್ ಬೇಕು ಅಂತ ಹೇಳುವಾಗ ಆಗದ ಅರಸರು ಏನು ಆದೇಶ ಮಾಡಿದರು ಅಂತ ಹೇಳಿದರೆ, ಅಲ್ಲಿ ಪೊಳಲಿದ್ದು ಜಾತ್ರೆಯ ದಿನವನ್ನು ನೀವೇ ಬಂದು ಇಲ್ಲಿ ನಮ್ಮ ಭಟ್ರ ಮನೆಯಲ್ಲಿ ಅದನ್ನು ನಿಗದಿಪಡಿಸಿ ಅವರನ್ನು ವಾಪಸ್ ಕಳಿಸುವ ಹಾಗೆ ಇಲ್ಲ ಅಂತ ಹೇಳಿದರು ಅಂತ ಹೇಳುವ ಮಾಹಿತಿ ನನಗೆ ತಿಳಿದಿದೆ. ಹಾಗಾಗಿ ಅದು ಈಗಲೂ ಮುಂದುವರಿದಿದೆ. ಈಗಲೂ ಪೊಳಲಿ ಜಾತ್ರೆಗೆ ನಮ್ಮ ಕುಂಗೂರು ಚಾವಡಿ ಮನೆಯವರೇ ದಿನ ನಿಗದಿ ಮಾಡ್ತಾರೆ. ತದನಂತರ ನಮ್ಮ ಪೊಳಲಿ ದೇವಸ್ಥಾನದಿಂದ ನಮಗೆ ಜಾತ್ರೆಯ ಮುಂಚಿನ ದಿವಸ ಇಲ್ಲಿಗೆ ಪ್ರಸಾದ ಬರ್ತದೆ. ಪ್ರಸಾದವನ್ನು ಅವರು ಪಟ್ಟದ ಮಂಚದಲ್ಲಿ ಇಡ್ತಾರೆ. ಮತ್ತು ಅದಕ್ಕೆ ಏನು ಸಲ್ಲಬೇಕೋ ಅದನ್ನು ಕೊಟ್ಟು ಅವರಿಗೆ ದಕ್ಷಿಣೆ ಕೊಟ್ಟು ನಾವು ಕಳಿಸ್ತಾ ಇದ್ದೇವೆ. ಈ ರಿವಾಜು ಈಗ ಮುಂದಕ್ಕೆ ಬರೆದುಕೊಂಡು ಬರ್ತಾ ಇದೆ. ಪೊಳಲಿಯಲ್ಲಿ ಒಂದು ಧ್ವಜಾರೋಹಣ ಆಗಲಿಕ್ಕೆ ಒಂದು ವಿಶೇಷವಾದಂಥ ಕ್ರಮ ಉಂಟು. ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೂ ನಾವು ತೀಯಾ ಸಮಾಜದವರು ಆರಾಧಿಸಿಕೊಂಡು ಬರುವಂತಹ ಭಗವತಿ ಮಾತೆಗೂ ಒಂದು ನಿಕಟವಾದಂತಹ ಒಂದು ಸಂಬಂಧ ಇದೆ. ಅದು ಹೇಗೆ ಅಂತ ಹೇಳಿದರೆ, ನಮ್ಮ ನಂದ್ಯ ಕ್ಷೇತ್ರ ಅದು ಸಾಧಾರಣವಾಗಿ ಪೊಳಲಿಯಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿದೆ. ಅಡ್ಡೂರಿನಿಂದ ಬಲಪಾರ್ಶ್ವಕ್ಕೆ ಹೋದರೆ ಅಲ್ಲಿ ಫಲ್ಗುನಿ ನದಿ ತಟದಲ್ಲಿ ನಂದ್ಯ ಕ್ಷೇತ್ರ ಕಾಣಸಿಗ್ತದೆ. ಅಲ್ಲಿಂದ ಭಂಡಾರ ಬಂದು ಆ ಬಳಿಕ ಧ್ವಜಾರೋಹಣ ಆಗುವುದು ಪೊಳಲಿ ದೇವಸ್ಥಾನದ ಒಂದು ಇತಿಹಾಸ. ನಾವೀಗ ನಂದ್ಯ ಕ್ಷೇತ್ರದಲ್ಲಿದ್ದೇವೆ. ನಾವು ಮುಂದುವರಿತಾ ಬಂದ ಹಾಗೆ ನಮಗೆ ಇಲ್ಲಿ ಕಾಣಸಿಗುವುದು ಅರಸು ದೈವ ಹಾಗೂ ಭದ್ರಕಾಳಿ. ಇದು ಪೊಳಲಿ ಜಾತ್ರೆಗೆ ವಿಶೇಷವಾದಂತಹ ಒಂದು ಸಾನ್ನಿಧ್ಯ. ಇದೇ ಸ್ಥಳದಿಂದ ನಂದ್ಯ ಕ್ಷೇತ್ರದಿಂದ ನಮ್ಮ ಪೊಳಲಿಗೆ ಭಂಡಾರ ಹೋಗುವಂತಹ ಒಂದು ದೈವದ ಸಾನ್ನಿಧ್ಯ ಇದು. ಇಲ್ಲಿ ಇದರ ಒಳಗೆ ಅರಸು ದೈವಗಳು ಮತ್ತು ಭದ್ರಕಾಳಿ ದೇವಿಯ ಸಾನ್ನಿಧ್ಯ ಇದೆ. ಇದರ ಅರಸು ದೈವಗಳ ಆಯುಧ ಮತ್ತು ಭದ್ರಕಾಳಿಯ ಬಿಂಬ, ಹಾಗೆ ನಿಮಗೆ ಎದುರಿಗೆ ಕಾಣುವಂತಹ ಈ ಒಂದು ಬೆತ್ತದಿಂದ ತಯಾರಿಸಿದಂತಹ ವಿಶಿಷ್ಟವಾದಂತಹ ಆಣಿ, ಅದನ್ನು ಕದುರುಮುಡಿ ಅಂತ ನಾವು ಕರಿತೇವೆ. ಇದೆಲ್ಲ ಇಲ್ಲೇ ಇದೆ. ಇದು ಈ ಸಾನ್ನಿಧ್ಯ ಬಿಟ್ಟರೆ ಪೊಳಲಿ ಬಿಟ್ಟರೆ ಈ ಸಾನ್ನಿಧ್ಯಕ್ಕೆ ಅಷ್ಟು ಒಂದು ಮಹತ್ವಪೂರ್ಣವಾದಂತಹ ಒಂದು ಬಿಂಬ, ಭದ್ರಕಾಳಿಯ ಬಿಂಬ ಇದರ ಒಳಗುಂಟು. ಇದು ಪೊಳಲಿಯಲ್ಲಿ ಆರಾಡ ಕರೆದ ಮರುದಿವಸ ಪೊಳಲಿಯಲ್ಲಿ ಪುನಃ ಆರಾಡ ಕರೆದು ಅಲ್ಲಿಂದ ಮಾರಿಗುಡಿಗೆ ಬಂದು ಅಲ್ಲಿ ಆರಾಡ ಕರೆದು ಅಲ್ಲಿಂದ ಆ ಪಂಬದ ಬಂಧುಗಳನ್ನು ದೋಣಿಯ ಮೂಲಕ
ಫಲ್ಗುನಿ ನದಿಯನ್ನು ದಾಟಿಸಿ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಹಾರಾಡ ಕರೆಯುವಂಥ ಒಂದು ಕ್ರಮ ಇದೆ. ಪೊಳಲಿ ಇಡೀ ಸಾವಿರ ಸೀಮೆಯಲ್ಲಿ ಪೊಳಲಿ ಕ್ಷೇತ್ರ ಬಿಟ್ಟರೆ ಬೇರೆ ಕ್ಷೇತ್ರಕ್ಕೆ ಬಂದು ಹಾರಾಡ ಕರೆಯುವುದು ಈ ಭದ್ರಕಾಳಿ ಸಾನ್ನಿಧ್ಯದಲ್ಲಿ ಮಾತ್ರ. ಇದು ಭಗವತಿ ಮಾತೆಗೂ ಪೊಳಲಿ ಶ್ರೀ ರಾಜರಾಜೇಶ್ವರಮ್ಮನವರಿಗೂ ಇರುವಂತಹ ಒಂದು ದೊಡ್ಡದಾದಂಥ ಒಂದು ಸಂಬಂಧ. ಇದು ಹಾರಾಡ ಕರೆಯುವುದು ಕೂಡ ಈ ಭದ್ರಕಾಳಿ ದೈವ. ಅಲ್ಲಿ ಪೊಳಲಿಯಲ್ಲಿ ಭದ್ರಕಾಳಿ ಅಂದರೆ ನಾವು ತೀಯ ಸಮಾಜದವರು ಅದನ್ನು ಭಗವತಿ ಅಂತ ಕರಿತೇವೆ. ಅಂದರೆ ಭಗವತಿ ಮತ್ತು ರಾಜರಾಜೇಶ್ವರಿಯ ಭೇಟಿಯಾಗಿ ಭಗವತಿ ಅಥವಾ ಭದ್ರಕಾಳಿ ಅಲ್ಲಿ ಹಾರಾಡ ಕರೆಯುವಂತಹ ಒಂದು ಕ್ರಮ. ಇದು ಅಕ್ಕ ತಂಗಿಗೆ ಕೊಡುವಂತಹ ಒಂದು ಗೌರವ. ಬಂಧುಗಳೇ, ನಾವು ಈ ಪರಿಸರದಲ್ಲೆಲ್ಲ ನೋಡ್ತೇವೆ. ಇದು ಮೊದಲು ನಂದ್ಯ ಕ್ಷೇತ್ರದ 400 ಎಕರೆ ಜಾಗ. ನಂದ್ಯ ಕ್ಷೇತ್ರಕ್ಕೆ 400 ಎಕರೆ ಜಾಗ. ಇದು ಮುಂಚಿನ ಕಾಲದಲ್ಲಿ ಜೈನ ಅರಸುಗಳ ಅರಮನೆಯಾಗಿತ್ತಂತೆ. ಇಲ್ಲಿ ಸುತ್ತುಮದಿಲಿನಲ್ಲಿ ಜೈನ ಅರಸರ ಅರಮನೆ ಇತ್ತು. ಆ ಬಳಿಕ ಅದೇ ಈ ನಂದ್ಯ ಕ್ಷೇತ್ರಕ್ಕೆ ಸಿಕ್ಕಿ ಇಲ್ಲಿಯ ಯಜಮಾಂತಿಯಾಗಿ ನಮಗೆ ರೆಕಾರ್ಡ್ನಲ್ಲಿ ಕಾಣಸಿಗುವುದು ಕುಂಬೆ ಬೆಳ್ಚಡ್ತಿ ಅಂತ ಹೇಳಿ. ಅವರ ಆಧೀನದಲ್ಲಿ 400 ಎಕರೆ ಭೂಮಿ ಈ ನಂದ್ಯ ಕ್ಷೇತ್ರಕ್ಕಿತ್ತಂತೆ. ಅವರು ಮೆಡ್ರಾಸಿಗೆ ಹೋಗಿ ಟ್ಯಾಕ್ಸ್ ಕಟ್ತಾ ಇದ್ದದ್ದು ಇದೆಲ್ಲ ಒಂದು ಚರಿತ್ರೆ. ಇಲ್ಲಿ ಮತ್ತೊಂದು ವಿಶೇಷ ಆಗ್ತಾ ಇತ್ತು. ನಮ್ಮ ತೀಯ ಸಮಾಜದವರಿಗೆ ಇಲ್ಲಿ ಮದುವೆ ಆಗುವಂಥ ಒಂದು ಸಂಪ್ರದಾಯ ಇತ್ತು. ಆಗ ಮನೆಯಲ್ಲಿ ಮದುವೆ ಮಾಡಲಿಕ್ಕೆಲ್ಲ ಕಷ್ಟದ ಸಮಯ. ಅಲ್ಲಿ ಎದುರಿನಲ್ಲಿ ಕಾಣುವಂಥ ನೀವು ತೋಟ ಕಾಣ್ತಾ ಇದೆ, ಬಾಳೆ ತೋಟ. ಅದರಲ್ಲಿ ಚಪ್ಪರ ಹಾಕಿ ದೊಂಪದ ಮದುವೆ ಅಂತೇಳಿ ಇಲ್ಲಿ ಜರುಗ್ತಾ ಇತ್ತಂತೆ. ಅಷ್ಟು ಮಾತ್ರವಲ್ಲದೆ ನಮ್ಮ ಪೊಳಲಿ ದೇವಸ್ಥಾನಕ್ಕೆ 2 ಪ್ರಧಾನವಾದ ಗುತ್ತು. ಒಂದು ಅಮುಂಜ ಗುತ್ತು, ಮತ್ತೊಂದು ಉಳಿಪಾಡಿ ಗುತ್ತು. ಪೊಳಲಿ ದೇವಸ್ಥಾನದ ಪ್ರಧಾನ ದೈವ ಕೊಡಮನಿತಾಯ. ಕೊಡಮನಿತಾಯನ ಗುತ್ತು ಉಳಿಪಾಡಿ ಗುತ್ತು. ಅಲ್ಲಿ ಬೆಳಿಗ್ಗೆ ಈ ಪೊಳಲಿ ಕ್ಷೇತ್ರದಿಂದ ಕೊಡಮನಿತಾಯನ ಭಂಡಾರ ಅಲ್ಲಿಗೆ ಹೋಗಿ ಆ ಉಳಿಪಾಡಿ ಗುತ್ತಿನಲ್ಲಿ ಪರ್ವವನ್ನು ಮುಗಿಸಿಕೊಂಡು ರಾತ್ರಿ ಕೊಡಮನಿತಾಯನ ಭಂಡಾರ ಪೊಳಲಿಗೆ ಬರಲಿಕ್ಕುಂಟು. ಇಲ್ಲಿಂದ ಭಗವತಿಯ ಭಂಡಾರ, ಅಲ್ಲಿಂದ ಕೊಡಮನಿತಾಯನ ಭಂಡಾರ ಬಂದ ನಂತರ ಧ್ವಜಾರೋಹಣ ಆಗೋದು. ಇದೊಂದು ವಿಶೇಷ. ಉಳಿಪಾಡಿ ಗುತ್ತಿಗೆ ನಾವೀಗ ಪಾದವನ್ನು ಬೆಳೆಸ್ತಾ ಇದ್ದೇವೆ. ಇದು ಪೊಳಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಉಳಿಪಾಡಿ ಗುತ್ತು. ದೇವಸ್ಥಾನದ ಆಡಳಿತ ಮುಕ್ತೇಸರರಾಗಿ ಈಗ ಅಮುಂಜ ಗುತ್ತಿನವರಿದ್ದಾರೆ. ಇನ್ನೊಬ್ಬರು ಮುಕ್ತೇಸರರಾಗಿ ಉಳಿಪಾಡಿ ಗುತ್ತಿನವರಿದ್ದಾರೆ. ಈ ಉಳಿಪಾಡಿ ಗುತ್ತಿನ ಪ್ರಧಾನ ದೈವ ಕೊಡಮನಿತಾಯ ದೈವ, ಪೊಳಲಿ ಕ್ಷೇತ್ರದ ಪ್ರಧಾನ ದೈವ ಕೊಡಮನಿತಾಯ ದೈವ. ಹಾಗಾಗಿ ಪೊಳಲಿ ಕ್ಷೇತ್ರಕ್ಕೂ ಈ ತಾಲಿಪಾಡಿ ಈ ಉಳಿಪಾಡಿ ಗುತ್ತಿಗೂ ಒಂದು ವಿಶೇಷವಾದಂತಹ ಸಂಬಂಧ ಇದೆ. ಉಳಿಪಾಡಿ ಗುತ್ತಿನ ಈ ಮನೆಗೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ಪೊಳಲಿ ದೇವರ ಧ್ವಜಾರೋಹಣ ಆಗುವಾಗ ಅಂದರೆ ಮೀನ ಸಂಕ್ರಮಣದ ದಿವಸ ಅಲ್ಲಿಯ ಕೊಡಮನಿತಾಯದ ದೈವದ ಭಂಡಾರ ಈ ಉಳಿಪಾಡಿ ಗುತ್ತಿನ ಈ ಮನೆಗೆ ಬರ್ತದೆ. ಸಂಜೆ ಹೊತ್ತು ಇಲ್ಲಿಯ ಹತ್ತಿರದಲ್ಲಿರುವ ಕೊಡಮನಿತಾಯ ದೈವಸ್ಥಾನಕ್ಕೆ ಹೋಗಿ ಅಲ್ಲಿ ಪರ್ವವನ್ನೆಲ್ಲ ಮುಗಿಸಿಕೊಂಡು ರಾತ್ರಿ ಪುನಃ ಪೊಳಲಿಗೆ ಹೋಗುವಂಥ ಒಂದು ವಿಶೇಷವಾದಂತಹ ಕ್ರಮ ಇದೆ. ಆ ಕೊಡಮನಿತಾಯನ ಭಂಡಾರ ಪೊಳಲಿಗೆ ಬಂದ ನಂತರ, ಹಾಗೆ ಅತ್ತ ಕಡೆಯಿಂದ ನಂದ್ಯ ಕ್ಷೇತ್ರದ ಭಂಡಾರ ಬಂದ ನಂತರ ಪೊಳಲಿ ದೇವಸ್ಥಾನದ ಧ್ವಜಾರೋಹಣ ಆಗುವುದು ಇಲ್ಲಿ ಒಂದು ವಿಶೇಷವಾದ ಸಂಪ್ರದಾಯ. ಅದು ಈ ಉಳಿಪಾಡಿ ಗುತ್ತಿನ ಮನೆಗೆ ಇರುವಂತಹ ಒಂದು ವಿಶೇಷವಾದಂತಹ ಗೌರವ. ನಾವೀಗ ಉಳಿಪಾಡಿ ಗುತ್ತಿನ ಚಾವಡಿಯನ್ನು ಹತ್ತಾ ಇದ್ದೇವೆ. ಚಾವಡಿ ಎದುರಿನಲ್ಲಿದ್ದೇವೆ. ಇದು ಉಳಿಪಾಡಿ ಗುತ್ತಿನ ಚಾವಡಿ. ಉಳಿಪಾಡಿ ಗುತ್ತಿನ ಚಾವಡಿಯ ಮೊಗಸಾಲೆಯಲ್ಲಿ ನಾವಿದ್ದೇವೆ. ಅದರ ಎದುರು ಕೊಡಮನಿತಾಯ ದೈವದ ಉಯ್ಯಾಲೆ ಇದೆ. ಇಲ್ಲಿಯ ಪ್ರಧಾನ ದೈವ ಹಾಗೂ ಪೊಳಲಿ ಕ್ಷೇತ್ರದ ಪ್ರಧಾನ ದೈವ ಕೊಡಮನಿತಾಯ ದೈವ. ಅದರ ಎದುರು ದೈವದ ಮುಖಮೂರ್ತಿ ಹಾಗೂ ಅದರ ಎಲ್ಲ ಸಂಬಂಧಪಟ್ಟಂತಹ ಪರಿಕರಗಳನ್ನು ನಾವು ನೋಡ್ತಾ ಇದ್ದೇವೆ. ಇದು ಕೊಡಮನಿತಾಯ ದೈವದ ಚಾವಡಿ. ಆತ್ಮೀಯರೇ, ನೋಡಿ ನಾವೀಗ ಉಳಿಪಾಡಿ ಗುತ್ತಿನ ಚಾವಡಿಯಲ್ಲಿದ್ದೇವೆ. ಉಳಿಪಾಡಿ ಗುತ್ತಿನಲ್ಲಿ ಆಳಿ ಬಾಳಿದ ಹಿರಿಯ ವ್ಯಕ್ತಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೇವೆ. ಇದೆಲ್ಲ ಉಳಿಪಾಡಿ ಗುತ್ತಿನ ಹಿರಿಯ ವ್ಯಕ್ತಿಗಳು. ಅವರನ್ನೆಲ್ಲ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ನೋಡಿ, ವಿಶೇಷವಾಗಿ ನೋಡಿ, ಇವರು ರಮನಾಥ್ ಮಾರ್ಲರು. ಇವರು ಪೊಳಲಿ ದೇವಸ್ಥಾನದ ಆಡಳಿತ ಮುಕ್ತೇಸರರಾಗಿ ಸೇವೆ ಸಲ್ಲಿಸಿದವರು.
ಒಳ್ಳೆಯ ಸೃಜನಶೀಲ ವ್ಯಕ್ತಿ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಬಹಳ ಮುಂಚೂಣಿಯಲ್ಲಿದ್ದವರು. ಇವರ ಕಾಲದಲ್ಲಿ ಪೊಳಲಿ ದೇವಸ್ಥಾನ ಬಹಳ ಅಭಿವೃದ್ಧಿಯ ಪಥದಲ್ಲಿ ಸಾಗಿದೆ. ಹಾಗಾಗಿ ಅವರು ನಮಗೆಲ್ಲ ಪ್ರಾತಸ್ಮರಣೀಯರು. ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ನೋಡಿ, ಈಚೆ ಕಡೆ ನಾವು ಈಗ ಉಳಿಪಾಡಿಗುತ್ತು ಸುಮತಿ ಎಸ್ ನಾಯ್ಕ್, ಉಳಿಪಾಡಿಗುತ್ತು ರಮೇಶ್ ನಾಯ್ಕ್, ಉಳಿಪಾಡಿಗುತ್ತು ಕೃಷ್ಣ ನಾಯ್ಕ್, ಉಳಿಪಾಡಿಗುತ್ತು ಮುತ್ತಕ್ಕ ಎಸ್ ಆಳ್ವ, ಉಳಿಪಾಡಿಗುತ್ತು ವಿಠ್ಠಲ್ ನಾಯ್ಕ್ ಇವರ ಭಾವಚಿತ್ರವನ್ನು ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ನಾನು ಹೇಳಬೇಕಂದ್ರೆ ಉಳಿಪಾಡಿಗುತ್ತು ರಮೇಶ್ ನಾಯ್ಕರು ಈಗ ನಮ್ಮ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜೇಶ್ ನಾಯ್ಕ್ರವರ ತೀರ್ಥರೂಪರು. ಅವರು ಕೂಡ ನಮ್ಮ ಪೊಳಲಿ ದೇವಸ್ಥಾನದಲ್ಲಿ ಮೊಕ್ತೇಸರರಾಗಿ ಬಹಳ ಸಕ್ರಿಯವಾದ, ಜನಪ್ರಿಯವಾದ ಒಂದು ಒಳ್ಳೆಯ ಆಡಳಿತವನ್ನು ಮಾಡಿದವರು. ಅವರು ಕೂಡ ಬಡವರ ಬಂಧುಗಳಾಗಿ, ಬಡವ ಶ್ರೀಮಂತ ಎನ್ನುವಂತಹ ಭೇದ ಭಾವ ಇಲ್ಲದೆ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಹಿರಿಯ ಚೇತನ. ಅವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಇದ್ದೇವೆ. ಹಾಗೆ ಅವರ ತಮ್ಮ ಉಳಿಪಾಡಿಗುತ್ತು ಕೃಷ್ಣ ನಾಯ್ಕರನ್ನು ನಾವು ನೋಡ್ತಾ ಇದ್ದೇವೆ, ನಮ್ಮ ಶಾಸಕರಾದ ರಾಜೇಶ್ ನಾಯ್ಕರವರ ಚಿಕ್ಕಪ್ಪ. ಆತ್ಮೀಯರೇ, ನಾವೀಗ ಉಳಿಪಾಡಿಗುತ್ತಿನ ಪ್ರಧಾನ ದೈವವಾದ ಕೊಡಮಾಣಿತ್ತಾಯ ದೈವದ ಸ್ಥಾನಕ್ಕೆ ಬಂದಿದ್ದೇವೆ. ನಮಗೆ ಎದುರಿನಲ್ಲಿ ಕಾಣ್ತಾ ಇರುವುದು ಕೊಡಮಾಣಿತ್ತಾಯದ ದೈವದ ಸ್ಥಾನ. ಇಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ವಿಶೇಷ ರೀತಿಯಲ್ಲಿ ದೈವದ ನೇಮೋತ್ಸವ ಎಲ್ಲ ಜರುಗ್ತದೆ. ಇದು ಉಳಿಪಾಡಿಗುತ್ತಿಗೆ ಸಂಬಂಧಪಟ್ಟಂತಹ ಕೊಡಮಾಣಿತ್ತಾಯ ದೈವದ ದೈವಸ್ಥಾನ. ಉಳಿಪಾಡಿಗುತ್ತಿನಲ್ಲಿ ನಾವಾಗ ಕೊಡಮಾಣಿತ್ತಾಯ ದೈವದ ಸಾನ್ನಿಧ್ಯವನ್ನು ನೋಡಿದೆವು. ಅದು ಗುತ್ತಿನಲ್ಲಿ ಅದರ ಅಸ್ತಿತ್ವ ಇದ್ದರೆ ಇದು ಅದರ ದೈವಸ್ಥಾನ. ಇಲ್ಲಿ ಪ್ರತಿ ವರ್ಷ ಉಳಿಪಾಡಿಗುತ್ತಿನವರ ವತಿಯಿಂದ ನೇಮೋತ್ಸವ ಜರುಗ್ತದೆ. ಹಾಗೆ ಗುತ್ತಿನಿಂದ ಭಂಡಾರ ಬಂದು ಇಲ್ಲಿ ನೇಮೋತ್ಸವ ಜರುಗುವುದು ಇಲ್ಲಿಯ ವಿಶೇಷ. ಇದು ಪೊಳಲಿ ದೇವಸ್ಥಾನದ ಪ್ರಧಾನ ದೈವ ಕೊಡಮಾಣಿತ್ತಾಯ ದೈವದ ದೈವಸ್ಥಾನ. ಇದನ್ನು ನಾವು ನಿಮಗೆ ಈ ಸಂದರ್ಭದಲ್ಲಿ ಪರಿಚಯ ಮಾಡ್ತಾ ಇದ್ದೀವಿ. ಇಲ್ಲಿಯ ದೇವಸ್ಥಾನದೊಂದು ವಿಶೇಷ ಅಂತ ಹೇಳಿದರೆ, ಪೊಳಲಿ ದೇವಸ್ಥಾನದ ಜಾತ್ರೋತ್ಸವದ ದಿನ ಅಂದರೆ ಮಾರ್ಚ್ 14 ಮೀನ ಸಂಕ್ರಮಣದ ದಿನ ಬೆಳಿಗ್ಗೆ ಪೊಳಲಿ ಕ್ಷೇತ್ರದಿಂದ ಕೊಡಮಾಣಿತ್ತಾಯದ ದೈವದ ಭಂಡಾರ ಉಳಿಪಾಡಿ ಗುತ್ತಿಗೆ ಬಂದು, ಅಲ್ಲಿಂದ ಸಂಜೆ ಈ ದೈವ ಸ್ಥಳಕ್ಕೆ ಬಂದು ಇಲ್ಲಿ ದೈವಕ್ಕೆ ಪರ್ವವನ್ನು ನೀಡಿ ಆ ಬಳಿಕ ಮೆರವಣಿಗೆಯಲ್ಲಿ ಪೊಳಲಿ ದೇವಸ್ಥಾನಕ್ಕೆ ಭಂಡಾರ ಬರುವುದು ಇಲ್ಲಿ ಒಂದು ವಿಶೇಷ. ಇಲ್ಲಿಯ ಭಂಡಾರ ಪೊಳಲಿಗೆ ಬಂದ ನಂತರ ಅಲ್ಲಿ ಪೊಳಲಿಯಲ್ಲಿ ಧ್ವಜಾರೋಹಣ ಆಗುವುದು ಈ ಉಳಿಪಾಡಿಗುತ್ತಿಗೂ ಪೊಳಲಿಗಿರುವಂಥ ಒಂದು ಅವಿನಾಭಾವ ಸಂಬಂಧ. ಭಗವತಿಯ ಭಂಡಾರ ಹೋಗುವುದಕ್ಕೂ ಒಂದು ವಿಶೇಷವಾದ ಕ್ರಮ ಇದೆ. ಪೊಳಲಿ ಉಳ್ಳಾಲ ಭಗವತಿಯ ಸಾನ್ನಿಧ್ಯ, ಅದನ್ನು ದೀಪ ಸಂಕಲ್ಪದಲ್ಲಿ ನಾವು ಇಟ್ಕೊಳ್ತೇವೆ. ಭಗವತಿ ಸಾನ್ನಿಧ್ಯ, ಭದ್ರಕಾಳಿಯ ಬಿಂಬ, ಹಾಗೆ ಅರಸು ದೈವಗಳ ಆಯುಧ, ಹಾಗೆ ಕದುರುಮುಡಿ ಅನ್ನುವಂಥ ಒಂದು ಅಣಿ. ಇದನ್ನು ಸೂಟೆಯ ಬೆಳಕಿನಲ್ಲಿ ಹಿಡಿದುಕೊಂಡು ಬರುವುದು. ಯಾವುದೇ ಬೆಳಕಿನ ವ್ಯವಸ್ಥೆ ಇಲ್ಲ. ಸೂಟೆಯ ಬೆಳಕಿನಲ್ಲಿ ಹಿಡಿದುಕೊಂಡು ಬಂದು ಫಲ್ಗುಣಿ ನದಿ ತಟಕ್ಕೆ ಬಂದು ಅಲ್ಲಿಂದ ದೋಣಿಯ ಮೂಲಕ ಬರುವುದು. ದೋಣಿಯ ಮೂಲಕ ಬಂದು ಅಲ್ಲಿಂದ ಸೂಟೆಯ ಬೆಳಕಿನಲ್ಲಿ ನಡೆದುಕೊಂಡು ಬಂದು ಅಲ್ಲಿ ಒಂದು ಸೂಲಕ್ಕಿ ಪಡಪು ಎನ್ನುವಂಥ ಸ್ಥಳದಲ್ಲಿ ಒಂದು ಮಾರಿಗುಡಿ ಇದೆ. ಅಲ್ಲಿಗೆ ಬಂದು ಅಲ್ಲಿ ಪ್ರದಕ್ಷಿಣೆ ಬಂದು ವಿಜೃಂಭಣೆಯಿಂದ ಪೊಳಲಿ ಕ್ಷೇತ್ರಕ್ಕೆ ಬರುವುದು. ಅಲ್ಲಿ ದೇವಸ್ಥಾನದ ಆವರಣಕ್ಕೆ ಬಂದ ಕೂಡಲೇ ದೇವಸ್ಥಾನದ ಆಡಳಿತ ಮಂಡಳಿಯವರು, ಕಾರ್ಯನಿರ್ವಹಣಾಧಿಕಾರಿಗಳು ಬ್ಯಾಂಡ್ ವಾದ್ಯದೊಂದಿಗೆ ಬಂದು ಈ ಭಗವತಿ ಮಾತೆಯ ಭಂಡಾರವನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾರೆ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಒಂದು ಸುತ್ತು ಪ್ರದಕ್ಷಿಣೆ ಬಂದು ಅಲ್ಲಿ ಭದ್ರಕಾಳಿಯ ಬಿಂಬವನ್ನು, ಅರಸು ದೈವವನ್ನು ಪ್ರತಿಷ್ಠಾಪಿಸುವಂಥ ಒಂದು ಕ್ರಮ ಇದೆ. ಮರುದಿವಸ ಬೆಳಿಗ್ಗೆ ಕಂಚಿಲ್ದ ಬಲಿ ಅಂತೇಳಿ ಉಂಟು. ಕಂಚಿಲು ಸೇವೆ ಅಂತೇಳಿ ಹರಕೆ ಹೇಳಿಕೊಳ್ತಾರೆ ಪೊಳಲಿ ದೇವಿಗೆ. ಅಲ್ಲಿ ತುಂಬ ಸಂಖ್ಯೆಯ ಮಕ್ಕಳು ಎಲ್ಲ ಕಂಚಿಲು ಸೇವೆ ಮಾಡುವವರು ಇದ್ದುಕೊಂಡು ಕಂಚಿಲ್ದ ಬಲಿ ಹೊರಡ್ತದೆ. ಕಂಚಿಲ್ದ ಬಲಿ ಮುಗಿದ ನಂತರ ರಥೋತ್ಸವ ಆಗ್ತದೆ. ರಥೋತ್ಸವ ಆಗಿ ಆರಾಡಲೆಪ್ಪುಣಿ ಅಂತೇಳಿ ಒಂದು ವಿಶೇಷವಾದ ಕ್ರಮ ಉಂಟು. ಪೊಳಲಿಯ ಜಾತ್ರೆ ನಿರ್ಣಯ ಆಗುವುದು ಅಂತ ಹೇಳಿದಲ್ಲಿ ಅದೊಂದು ವಿಶಿಷ್ಟವಾದ ಕ್ರಮ. ಅದು ಹೇಗೆ ಅಂತ ಕೇಳಿದರೆ, ಮೂಡುಬಿದ್ರೆಗೆ ಹೋದಂತಹ ನಟ್ಟೋಜರು ದೇವಸ್ಥಾನಕ್ಕೆ ಬಂದು
ಆ ರಾಜರಾಜೇಶ್ವರಿ ದೇವಸ್ಥಾನದ ಹೊರಗಿರುವ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹಿಂದುಗಡೆಯಲ್ಲಿ ಹಿಂಗಾರದ ಹಾಳೆಯನ್ನು ಹಿಡಿದುಕೊಂಡು ನಿಂತಿರ್ತಾರೆ. ಅಲ್ಲಿಗೆ ನಮ್ಮ ಸೇರಿಗಾರರು, ಪೊಲಳಿ ದೇವಸ್ಥಾನದ ಸೇರಿಗಾರರು, ಈಗ ಅಲ್ಲಿಯ ಸೇವೆ ಮಾಡ್ತಾ ಇರುವವರು ಚಂದ್ರಶೇಖರ ದೇವಾಡಿಗ ಅಂತೇಳಿ ಅಪ್ಪು ಸೇರಿಗಾರ ಅಂತ ಕರಿತೇವೆ, ಅವರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹಿಂಬದಿಗೆ ಹೋಗಬೇಕು. ಅವರು ಹೋದ ಕೂಡಲೇ ಅವರ ಕಿವಿಯಲ್ಲಿ ಆರಾಡದ ದಿವಸವನ್ನು ನಟ್ಟೋಜರು ಗೌಪ್ಯವಾಗಿ ಹೇಳ್ತಾರೆ. ಇತ್ತ ಕಡೆ ನಾವು ತೀಯ ಸಮಾಜದವರು ನಂದ್ಯ ಗುರಿಕಾರರ ನೇತೃತ್ವದಲ್ಲಿ ಪಂಬದ ಬಂಧುಗಳನ್ನು ಕರೆಯಿಸಿಕೊಳ್ತೇವೆ. ಅಲ್ಲಿ ಭದ್ರಕಾಳಿಯ ಅಲಂಕಾರ ಮಾಡಿದ ಪಂಬದರಿರ್ತಾರೆ, ಅರಸ ದೈವದ ವೇಷಭೂಷಣ ಮಾಡಿದಂತಹ ಪಂಬದ ಬಂಧುಗಳಿರ್ತಾರೆ. ಅಲ್ಲಿಗೆ ನಾವು ತಯಾರಾಗಿರುವಾಗ ದೇವಸ್ಥಾನದಿಂದ ಅಪ್ಪಣೆ ಬರಬೇಕು. ಅವರು ಬಂದ ನಂತರ ನಾವು ಪಂಬದ ಬಂಧುಗಳನ್ನು ದೇವಸ್ಥಾನದ ರಾಜ್ಯಾಂಗಣಕ್ಕೆ ಕರೆದುಕೊಂಡು ಬರ್ತೇವೆ. ಅಂಡ ಮೂಲು ಪೊಲಲಿಡ್ ಸೇರಿಗಾರ ಇತ್ತಿನತ್ತು ಸ್ಥಾನಮಾನ ವಾ ದೇವಸ್ಥಾನ ಜವನ್ನೇ ಅನ್ನು ತಿಗಲ ಬಿಟ್ಟದು ಬಂಟ ಎಂಚಿನ ಅಂದು ಪಂಡ ಅವು ಎಂಕಲ್ನ ಯೋಗನ ಎಂಚಿನ ಆರು ಅವು ನನ್ನ ಪನ್ಪೂಜೆನ ಎಂಕ್ ಬಾಯಿಡು ಬರ್ಪೂಜೆ ಪನ್ನೇರ ಪೂರ ಕೊಡಿಲ್ಲಂಡು ಪಂಡ ಈರೆ ಗೊತ್ತು ಪುಣ್ಯರು ದುಂಬಾರ ಪಂಚಾಯತ ತುಲೆ ಮೂಲು ಒಂಜಿ ಜಾತ್ರೆ ಏತು ದಿಂತ ಅಂದು ತಿರಿಯುನಿ ಏರೆಗೆ ಪನ್ಲೆ ಖಾಲಿ ಸೇರಿಗಾರಾಗ ಮಾತ್ರ ಅವು ದಕ್ಷಿಣ ಕನ್ನಡ ಓಲೆ ಉಪ್ಪಾಡು ಇಡೀ ಪೊಲಲಿಡು ತಿರಿಯುನು ಸೇರಿಗಾರಾಗ ಅಂದ ನಟೋಜರ್ನ ಅಕ್ಲೊಂಜಿ ನೆತ್ತ ಅವೊಂಜಿ ವಂಶ ನಟೋಜರ್ದು ಬಕ್ಕ ಗೊತ್ತಾಪಿನಿ ಸೇರಿಗಾರ ಆವಾಡು ಗುತ್ತುದಕ್ಲೆ ಗೊತ್ತಾಪುಜಿ ಮುಲ್ತ ತಂತ್ರಿಗೂ ಗೊತ್ತಾಯರಜ್ಜಿ ಏರಗ್ಲಜ್ಜಿ ಆಂಡಲ ಎಂಕಲ್ನ ನೆಟ್ಟು ಐಕೆ ಪಂಡತೆ ಸೇರಿಗಾರಾಗ ಇತ್ತಿನಾತು ಸ್ಥಾನಮಾನ ಪೊಲಲಿಡು ಬೇತ ವಾ ದೇವಸ್ಥಾನ ನೋಡ್ಲಿಜ್ಜಿ ಅವೊಂಜಿ ದುಂಬೊಂಜಿ ಎಂಕಲ್ ಹಿರಿಯಕ್ಕಳು ಪನ್ನೊಂದು ಇತ್ತೇರು ಮೂಲುಗೆ ಒಂಜಿ ಆಜಿ ಸ್ಥಾನಮಾನ ಉಂಡು ಒಂಜಿ ಉಲಿಪಾಡಿ ಗೊತ್ತು ಅಮುಂಜ ಗೊತ್ತು ತಂತಿರ್ದಾರು ಭಟ್ರು ಮಯ್ಯರು ನಟ್ಟೊಜೇರು 5 ಬಕ್ಕ ಸೇರಿಗಾರು ಈ 7 ಜನಲ ಒಟ್ಟಿಗೆ ಉಂತುದು ದೇವಸ್ಥಾನದ ಉಲೈಡ ಅಮ್ಮಡ ಪ್ರಾರ್ಥನೆ ಮಲ್ತನ ಸೈತಿನ ಎಲ್ಲ ಬದುಕು ಎಂದು ಪನ್ಪಿನ ಹಿರಿಯಾಕಳು ಆಂಡ ಇನಿಮುಟ್ಟ ಆ 7 ಜನಲ ಒಂಜಿ ಸರಿಲ ಒಟ್ಟುಗಾಪುದೇರು. ಕದುರುಮುಡಿಯರುಣಿ ಅಂತೇಳಿ ಒಂದು ವಿಶಿಷ್ಟವಾದ ಕ್ರಮ ಉಂಟು. ನಾನು ಆಗ ಹೇಳಿದ ಹಾಗೆ ಬೆತ್ತದಿಂದ ತಯಾರಿಸಿದಂತಹ ಒಂದು ವಿಶಿಷ್ಟವಾದ ಅಣಿ, ಅದಕ್ಕೆ ಭದ್ರಕಾಳಿ ದೇವಿಯ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕುಂಟು. ಅದನ್ನು ಪಂಬದ ಬಂಧುಗಳು ಏರಿಸಿಕೊಂಡು ನಂದ್ಯದ ಗುರಿಕಾರರು ಅದನ್ನೊಂದು 3 ಸುತ್ತು ತಿರುಗಿಸುವಂಥ ಒಂದು ಕ್ರಮ ಉಂಟು. ಅದು ದೇವಸ್ಥಾನದ ರಾಜಾಂಗಣದಲ್ಲಿ ಆಗ್ತದೆ. ತಿರುಗಿಸಿ ಅಲ್ಲಿಂದ ಅದನ್ನು ಇಳಿಸಿ ಪ್ರಮಾಣ ಬಾವಿ ಅಂತ ಉಂಟು ಪೊಲಳಿಯಲ್ಲಿ, ಅಲ್ಲಿಗೆ ಪ್ರಮಾಣ ಬಾವಿಗೆ 1 ಸುತ್ತು ಬಂದು ನಾವು ಗೋಪುರದಲ್ಲಿಗೆ ಬರ್ತೇವೆ. ಪೊಲಳಿ ದೇವಸ್ಥಾನದ ಎದುರುಗಡೆ ಉಂಟು, ಈಗಲೂ ಉಂಟು. ನಮ್ಮ ಸರ್ವಮಂಗಳ ಕಲ್ಯಾಣ ಮಂಟಪ ಉಂಟಲ್ಲ, ಅದರ ಎದುರಿಗೆ ಪ್ರಮಾಣ ಬಾವಿ ಅಂತ ಉಂಟು. ಅದು ಸಾಮಾನ್ಯವಾಗಿ ಗೊತ್ತಿರುವುದಿಲ್ಲ, ಅದು ಪ್ರಮಾಣ ಬಾವಿ. ಹಿಂದೆ ಎಲ್ಲ ಅದರಲ್ಲಿ ಸ್ನಾನ ಮಾಡಿ ಆನಂತರ ಪ್ರಮಾಣ ಮಾಡುವ ಕ್ರಮ ಇತ್ತು. ಅದು ಭಾರಿ ವಿಶೇಷ, ಯಾರು ಪ್ರಮಾಣ ಪೊಲಳಿಯಲ್ಲಿ ಮಾಡುವುದಿಲ್ಲ. ಅದು ಬಹಳ ಕಷ್ಟ ಉಂಟು, ಮುಂಚಿನವರು ಮಾಡಲಿಕ್ಕೆ ಬಿಡ್ತಿರಲಿಲ್ಲ. ಆದರೆ ಪ್ರಮಾಣ ಬಾವಿ ಈಗಲೂ ಉಂಟು. ಹಾಗೆ ಅವರನ್ನು ಕರ್ಕೊಂಡು ಬಂದು ನಾವು ಗೋಪುರಕ್ಕೆ ಬರ್ತೇವೆ. ಗೋಪುರಕ್ಕೆ ಬಂದಾಗ ದೇವಸ್ಥಾನದ ಆಡಳಿತ ಮಂಡಳಿಯವರು, ತಂತ್ರಿ ವರ್ಗದವರು, ಅರ್ಚಕರು ಎಲ್ಲ ಇರ್ತಾರೆ. ಅವರು ಇರುವಾಗ ಅಲ್ಲಿಗೆ ನಾನು ಆಗ ಹೇಳಿದ ಹಾಗೆ ಸೇರಿಗಾರರು ಆ ಆರಾಡದ ದಿವಸವನ್ನು ಅವರಿಂದ ಕೇಳಿಸಿಕೊಂಡು ರಾಜಾಂಗಣಕ್ಕೆ ಬರ್ತಾರೆ. ಇಲ್ಲಿ ಪಂಬದ ಬಂಧುಗಳು ತಯಾರಾಗಿರ್ತಾರೆ. ಪಂಬದ ಬಂಧುಗಳ ಕಿವಿಯಲ್ಲಿ ಅದನ್ನು ಅವರು ಗೌಪ್ಯವಾಗಿ ತಿಳಿಸ್ತಾರೆ. ಆಗ ದೇವಸ್ಥಾನದ ಸುತ್ತಮುತ್ತ ಒಂದು 4-5 ಸಾವಿರ ಜನ ಸೇರಿರ್ತಾರೆ. ಈ ದೇವಸ್ಥಾನದ ನಮ್ಮ ಜಾತ್ರೆ ಎಷ್ಟು ದಿನ ಎನ್ನುವಂಥ ಒಂದು ಕುತೂಹಲ ಎಲ್ಲರಿಗಿರ್ತದೆ. ಅವರು ಈ ಪಂಬದ ಬಂಧುಗಳು ಅವರ ಕಿವಿಯಲ್ಲಿ ಕೇಳಿಸಿಕೊಂಡು ಅದನ್ನು ಜಾಗಟೆ ಬಾರಿಸಿ ಘಂಟಾಘೋಷವಾಗಿ ಸಾರ್ತಾರೆ. ಇಷ್ಟನೇ ದಿವಸದ ಜಾತ್ರೆ. ಈ ದಿವಸ 29 ದಿವಸದ ಜಾತ್ರೆ ಬಂದಿದೆ. ನಮ್ಮಲ್ಲಿ ಒಂದು ನಂಬಿಕೆ ಉಂಟು, ಅದು ಬೆಸ ಸಂಖ್ಯೆ ಬಂದರೆ ಭಾರಿ ಒಳ್ಳೆಯದು ಅಂತೇಳಿ. ಅಲ್ಲಿಂದ ಅವರನ್ನು ಪಂಬದ ಬಂಧುಗಳನ್ನು ಅಖಿಲೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು. ಪೊಲಳಿಯಲ್ಲಿ ಒಂದು ಚೆಂಡಿನ ಗದ್ದೆಯ ಆ ಮೂಲೆಯಲ್ಲಿ ಅಖಿಲೇಶ್ವರ ದೇವಸ್ಥಾನ ಉಂಟು. ಅದು ಸುಮೇಧ ಮುನಿ ಸ್ಥಾಪನೆ ಮಾಡಿದ ದೇವಸ್ಥಾನ. ಈ ಸುರತ ಮಹಾರಾಜರು ಮತ್ತು ಸಮಾಧಿ ವೈಶ್ಯರ ಗುರುಗಳು
ಅವರು ಸ್ಥಾಪನೆ ಮಾಡಿದಂತಹ ದೇವಸ್ಥಾನ. ಅದು ಅವರ ಗೌರವಾರ್ಥ ಅಲ್ಲಿಗೆ ನಾವು ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಉಂಟು. ಅಖಿಲೇಶ್ವರ ದೇವಸ್ಥಾನದಲ್ಲಿ ಅವತ್ತು ಹಾರಾಟ ಕರೀಲಿಕ್ಕೆ ಉಂಟು, ಅಲ್ಲಿಯೂ ಹಾರಾಟ ಕರೀಲಿಕ್ಕೆ ಉಂಟು. ಅಲ್ಲಿಂದ ಅವರನ್ನು ಹಾರಾಟ ಕರೆಸಿ ನಾವು ಹಿಂದೆ ಬಂದು ಆವತ್ತಿನ ಕಾರ್ಯಕ್ರಮ ಅಲ್ಲಿಗೆ ಮುಗಿಯಿತು. ಪೊಲಳಿಯಲ್ಲಿ ಹಾರಾಟ ಕರೆದ ನಂತರ ದೇವಸ್ಥಾನದವರು ಅಪ್ಪಣೆ ಪಡೆದು ಈ ನಂದ್ಯ ಕ್ಷೇತ್ರದಿಂದ ಬಂದಂತಹ ಭಂಡಾರವನ್ನು ಹಿಡಿದುಕೊಂಡು ನಾವು ಹಿಂದೆ ಹೋಗ್ತೇವೆ. ಹಿಂದೆ ವಾಪಸ್ ಇನ್ನು ಪಂಬದ ಬಂಧುಗಳನ್ನು ಕರ್ಕೊಂಡು ಹೋಗಿ ನಾವು ಆಗ ಹೇಳಿದ ಮಾರಿಗುಡಿಗೆ ಬಂದು ಅಲ್ಲಿ ಹಾರಾಟ ಕರೀಲಿಕ್ಕೆ ಉಂಟು ಪುನಃ. ಅಲ್ಲಲ್ಲಲ್ಲ, 3 ಕಡೆ ಹಾರಾಟ ಕರೆಯುವ ಕ್ರಮ ಉಂಟು. ಹೌದು, ಮಾರಿಗುಡಿಯಲ್ಲಿ ಹಾರಾಟ ಕರೆದ ನಂತರ ಮಾರಿಗುಡಿಯಲ್ಲಿ ಕರೆದಾಯ್ತಾ, ಅಲ್ಲಿಂದ ನಾವು ಅವರನ್ನು ಪುನಃ ಫಲ್ಗುನಿ ನದಿಯಲ್ಲಿಗೆ ಕರ್ಕೊಂಡು ಬಂದು ದೋಣಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ, ದೋಣಿಯಲ್ಲಿಯೇ ಪುನಃ ನಂದ್ಯ ಕ್ಷೇತ್ರಕ್ಕೆ ಕರ್ಕೊಂಡು ಬರಲಿಕ್ಕೆ ಉಂಟು. ಅಲ್ಲಿ ನಂದ್ಯ ಕ್ಷೇತ್ರದಲ್ಲಿ ಭದ್ರಕಾಳಿ ದೇವಸ್ಥಾನ ಉಂಟು, ಅಲ್ಲಿ ಹಾರಾಟ ಕರಿಬೇಕು ನಂದ್ಯ ಕ್ಷೇತ್ರದಲ್ಲಿ. ಇದು ಅಲ್ಲಿ ಆಗುವಂಥ ಒಂದು ವಿಶೇಷ. ಹೌದು, ಈಗ ನಮ್ಮ ಪೊಲಳಿಯಲ್ಲಿ 2 ಸಲ, ಅಖಿಲೇಶ್ವರದಲ್ಲಿ 1 ಸಲ, 3 ಸಲ, ಇಲ್ಲಿ ಮಾರಿಗುಡಿಯಲ್ಲಿ 4, ನಂದ್ಯ ಕ್ಷೇತ್ರದಲ್ಲಿ 5 ಕಡೆ 5 ಸಲ ಹಾರಾಟ ಕರೆಯುವ ಕ್ರಮ ಉಂಟು. ಪೊಲಳಿಯಲ್ಲಿ ಒಂದು ಹಾರಾಟ, ಇದೆಲ್ಲ ಇದು ಇಷ್ಟು ವಿಷಯ. ಅಲ್ಲಿ ಹಾರಾಟ ಕರೆದ ನಂತರ ಅವರಿಗೆಲ್ಲರಿಗೂ ನಮ್ಮ ನಂದ್ಯ ಚಿದಾನ ಗುರಿಕಾರರ ಮನೆಯಲ್ಲಿ ಅವರಿಗೆಲ್ಲ ತಮ್ಮನ ಬಾಡ್ನೆ ಅಂತ ಉಂಟು. ಒಮ್ಮೆ ಗೌಜಿಯಲ್ಲಿ ತಮ್ಮನ ಹಾಕಿ ಎಲ್ಲರಿಗೂ, ಪಂಬದ ಬಂಧುಗಳಿಗೆ, ಓಲಗದವರಿಗೆ, ಅದರ ಪರಿಚಾರಕರಿಗೆ, ಒಟ್ಟಿಗೆ ಹೋದವರಿಗೆ ಎಲ್ಲ ಅಲ್ಲಿ ತಮ್ಮನಾಗಲಿಕ್ಕೆ ಉಂಟು. ಏರಿದ ಮೇಲೆ ಮರುದಿವಸ ಮತ್ತು ಅದರ ಮರುದಿವಸ 2ನೇ ದಿವಸ ಕ್ರಮ ಅದು ಹಾಕಿ ಎಲ್ಲರಿಗೂ ಗೌರವಧನ ಕೊಡುವುದು ನಂದ್ಯದ ಗುರಿಕಾರರೇ. ಪೊಲಳಿ ಚೆಂಡು ಈಗ ಬೇರೆ ಬೇರೆ ಕಡೆಯಲ್ಲೆಲ್ಲ ಚೆಂಡು ಇರ್ತದೆ, ಆದರೆ ಪುರಲ್ದ ಚೆಂಡು ಅಂತೇಳಿ ಇತಿಹಾಸ ಪ್ರಸಿದ್ಧ. ಅದು ಯಾವ ಜಾತ್ರೆಗೂ ಪುರಲ್ದ ಚೆಂಡದ ಉತ್ಸವ ಅಂತ ಇಲ್ಲ, ಪೊರಲ್ದ ಚೆಂಡು ಅಂತೇಳಿ ಒಂದು ಪ್ರಸಿದ್ಧ. ಅದು ಯಾಕೆ ಮಾಡೋದು ಅಂತ ಹೇಳಿದರೆ, ಮುಂಚಿನ ಕಾಲದಲ್ಲಿ ತಾಯಿ ಚಂಡಮುಂಡರ ರುಂಡವನ್ನು ಕಡಿದು ಚೆಂಡಾಡಿದ ಪ್ರತೀಕವಾಗಿ ಇಲ್ಲಿ ಚೆಂಡಾಡ್ತಾರೆ. ಅದಕ್ಕೆ ಚೆಂಡಿನ ಗದ್ದೆ ಅಂತೇಳಿ ವಿಶಾಲವಾದ ಗದ್ದೆ ಉಂಟು. ಅದನ್ನು ಆಡುವುದಕ್ಕೂ ಒಂದು ಕ್ರಮ ಉಂಟು. ಅದಕ್ಕೆ ಅಮುಂಜಗುತ್ತಿನವರು ಮತ್ತು ಅಮುಂಜೆಯವರು ಮತ್ತು ಮಣೇಲ್ನವರು, ಅದು ಚೆಂಡು ಹಾಕುವವರು ಕೂಡ ಒಂದಿದ್ದಾರೆ, ನಮ್ಮ ಜೋಗಿ ಸಮಾಜದವರು. ಈಗ ನಮ್ಮ ಇಲ್ಲಿಯ ಮಲಲಿಯ ಗಂಗಾಧರ ಜೋಗಿ ಅನ್ನುವಂಥವ್ರು ಅವರು ಕರೆಯುವುದು. ಅಂಜ ದಕ್ಕಲು ಮನೇಲಿ ದಕ್ಕಲು ಚೆಂಡುಗಿ ಜಪ್ಪುಲೆ, ಮಲ್ಲೂರು ಬೊಲ್ಲೂರು ದಕ್ಕಲು ಒಟ್ಟಿಗೆ ಸೇರೋಣ್ಲೆ ಅಂತೇಳಿ. 2 ಕಡೆ, ಅಮುಂಜೆದ್ದೊಂದು ಕಡೆ, ಮಲಲಿದ್ದೊಂದು ಕಡೆ. ಅವರೊಟ್ಟಿಗೆ ಮಲ್ಲೂರಿನವರು, ಈ ಅಮುಂಜೆಗೆ ಹತ್ತಿರದವರು, ಆಚೆ ಬೊಲ್ಲೂರಿನವರು ಎಲ್ಲ ಒಟ್ಟಿಗೆ ಸೇರಿ 2 ಪಂಗಡ. ಅದೊಂದು 3 ಚೆಂಡು ಆಗಬೇಕು. ರಾತ್ರಿ 11 ಗಂಟೆ ಆದದ್ದು ಉಂಟು, ಸತ್ಯ. ಹೌದೌದು, ರಾತ್ರಿ 12 ಗಂಟೆ ಆದದ್ದು ಉಂಟು. 3 ಚೆಂಡು ಆಗದೆ ಚೆಂಡು ಒಳಗೆ ಹೋಗ್ಲಿಕ್ಕಿಲ್ಲ. ಒಂದು ಫಸ್ಟ್ ಈಗ 1 ರೌಂಡಲ್ಲಿ ಯಾರಿಗೆ ವಿನ್ ಆಗ್ತಾರೆ? ಈಗ ಅದು ಹಾಗಲ್ಲ, ಉದಾಹರಣೆ. ಹೌದೌದು, ಇದು ಕಾಲಲ್ಲಿ ಇದನ್ನು ಪೊಲಳಿಯ ಚೆಂಡನ್ನು ತಯಾರು ಮಾಡುವವರು ಮಿಜಾರು ಚಮಗಾರ ಮನೆತನದವರು ಈಗಲೂ ಇದ್ದಾರೆ. ನನ್ನ ಹೆಸರು ಪದ್ಮನಾಭ ಸಮಗಾರ ಅಂತ. ನಮ್ಮ ತಂದೆಯವರು ಕೃಷ್ಣ ಸಮಗಾರ, ಅವರ ತಂದೆಯವರು ಪದ್ದ ಸಮಗಾರ ಅಂತ. ಅವರಿಂದ ಬಳವಳಿಯಾಗಿ ಬಂದಂಥ ಈ ಒಂದು ಉದ್ಯೋಗ ನಮ್ಮದು ಪರಂಪರೆ, ಚೆಂಡಿನ ಪರಂಪರೆ. ನಮ್ಮ ತಂದೆಯವರು 96ರಲ್ಲಿ ತೀರ ಹೋದ ನಂತರ ಅದನ್ನು ನಮ್ಮ ಈ ಏರಿಯಾದ ಚೆಂಡುಗಳೆಲ್ಲ ನಾನೇ ಮಾಡುವಂಥ ಪರಿಸ್ಥಿತಿ ಬಂತು. ಹಾಗೆ ಪೊಳಲಿ ಇಲ್ಲಿಯ ಲೋಕಲ್ ಚೆಂಡುಗಳನ್ನೆಲ್ಲ ನಾನು ತಯಾರಿಸಿ ಕೊಡ್ತಾಯಿದ್ದೆ. ಆದರೆ ಪೊಳಲಿ ಚೆಂಡು ಮಾಡುವ ಅನುಭವ ನನಗೆ ಇರಲಿಲ್ಲ. 96ರಲ್ಲಿ ನಮ್ಮ ತಂದೆಯವರು ತೀರಿ ಹೋದಾಗ ಈ 2000 ವರ್ಷದವರೆಗೆ ನಮ್ಮ ಮಿಜಾರ್ನ ಅವರು ರಾಮ್ ನಾಯ್ಕ ಅವರು ಮಾಡ್ತಾಯಿದ್ರು ಪೊಳಲಿ ಚೆಂಡು. ಅವರು ತೀರಿ ಹೋದಾಗ ಚೆಂಡಿನ ಅವಶ್ಯಕತೆ ಬಿದ್ದಾಗ ಅವರು ನಮ್ಮ ತಂದೆಯವರನ್ನು ಹುಡ್ಕೊಂಡು ಕಿನ್ನಿಗೋಳಿಗೆ ಹೋದರು. ಕಿನ್ನಿಗೋಳಿಯಿಂದ ಅಲ್ಲಿ ಹೋಗುವಾಗ ನಮ್ಮ ತಂದೆಯವರಲ್ಲಿ ಇರಲಿಲ್ಲ, ತೀರಿ ಹೋಗಿದ್ದರು ಆ ಟೈಮಿಗೆ. ಅಲ್ಲಿ ಅವರು ನಮ್ಮ ರಿಲೇಷನ್ ಒಬ್ಬರು ಹೇಳಿದ್ರಂತೆ, ನೀವು ಮೂಡುಬಿದ್ರಿಗೆ ಹೋಗಿ ಅವರ ಮಗ ಅದನ್ನು ತಯಾರಿಸಿ ಕೊಡ್ತಾರೆ, ಅವ್ರು ಮಾಡಲಿಕ್ಕೆ ಸಾಧ್ಯತೆ ಉಂಟಂತ ಹೇಳಿದ್ರಂತೆ. ಹಾಗೆ ಮೂಡುಬಿದ್ರಿಗೆ ಬಂದರು. ಮೂಡಿಗೆ ಫಕೀರಣ್ಣ ಅಂತ ಹೇಳುವವರು, ಪೊಳಲಿ ದೇವಸ್ಥಾನದಿಂದ ಬಂದದ್ದು ಫಕೀರಣ್ಣ ಅಂತ ಹೇಳುವವರು.
ಅವರು ಬಂದು ನನಗೆ ನನ್ನಲ್ಲಿ ಅಂಗಡಿಗೆ ಬಂದು ವಿಚಾರಿಸಿದಾಗ ನನಗೆ ಅದು ಸಾಧ್ಯ ಇಲ್ಲ ಮಾಡಲಿಕ್ಕೆ, ನನ್ನ ಹತ್ರ ಅಂತ ಕಚ್ಚಾ ಮಾಲು ಸೊತ್ತುಗಳು ಯಾವುದಿಲ್ಲ ಅಂತ ಹೇಳಿದ್ದಕ್ಕೆ, ಈಗ ನಮಗೆ ವ್ಯವಸ್ಥೆ ಆಗಲೇಬೇಕು, ಬೇರೆ ಅದಕ್ಕೆ ವ್ಯವಸ್ಥೆಗಳಿಲ್ಲ, ಈಗ ಯಾರು ಮಾಡುವವರಿಲ್ಲ, ನೀವು ಮಾಡದಿದ್ದರೆ ಈ ಸಲ ಚೆಂಡಿನ ಜಾತ್ರೆ ನಿಲ್ಲುವ ಪರಿಸ್ಥಿತಿ ಬರ್ತದೆ, ಅದಕ್ಕೆ ಏನಾದರೂ ಮಾಡಿ ಅಂತ ಹೇಳಿದರು. ಅದಕ್ಕೆ ನನಗೆ ಶಿವಮೊಗ್ಗದಿಂದ ಆಗ ಈ ಸಣ್ಣ ಸಣ್ಣ ಚೆಂಡು ಮಾಡಲಿಕ್ಕೆ ತಂದ ಚರ್ಮ ಸ್ವಲ್ಪ ನನ್ನ ಹತ್ರ ಉಳಿದಿತ್ತು. ಅದನ್ನು ಏನಾದರೂ ಮಾಡುವಂಥೇಳಿ ಮಾಡಿಕೊಟ್ಟರೆ ಅದನ್ನೊಂದು 3 ದಿವಸದಲ್ಲಿ ಅದನ್ನು ಹರಿದಾಕಿದರು. ಅದನ್ನು 4-5 ದಿವಸಕ್ಕೆ ಚೆಂಡು ಇರಲಿಲ್ಲ ಅಲ್ಲಿ. ಅದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಅವರು ಪುನಃ ಚೆಂಡನ್ನು ಹಿಂದೆ ತಂದಾಗ ಅದಕ್ಕೆ ಪತ್ತೆ ಹಾಕಿ ಸ್ವಲ್ಪ ಗೊತ್ತಾಗದಾಗೆ ಎಲ್ಲ ಏನೆಲ್ಲ ಮಾಡಿ ಪ್ಯಾಚ್ ಹಾಕಿ ಅದನ್ನು ಕೊಟ್ಟು ಕಳಿಸಿದೆ. ಅದು ಕಳಿಸಿ 5 ದಿವಸದ ಚೆಂಡು ಚಂದದಲ್ಲಿ ಆಯಿತು. ಚಂದದಲ್ಲಿ ಆದ ಚೆಂಡು ಆ ನಂತರ ಇದನ್ನು ನೀವೇ ಮುಂದುವರಿಸ್ಕೊಂಡು ಬರಬೇಕು, ನಮಗೆ ಯಾರೂ ಇದನ್ನು ಮಾಡಿಕೊಡುವವರಿಲ್ಲ ಅಂತ ಹೇಳಿದ್ದಕ್ಕೆ ಆಯಿತು ನೋಡುವ ಪ್ರಯತ್ನ ಬರುವ, ದೇವರು ಹೇಗೆ ಅನುಗ್ರಹ ಕೊಡ್ತಾರೆ ಹಾಗೆ ಮಾಡ್ತೇನೆ ಅಂತ ಹೇಳಿ ಈಗ 25 ವರ್ಷದಿಂದ ನಾನು ಅಲ್ಲಿ ಚೆಂಡು ಮಾಡಿ ಕೊಡ್ತಾ ಇದ್ದೇನೆ. ಈಗ ಇದನ್ನು ಮಾಡೋದೊಂದು ಸಮಸ್ಯೆ. ಬೆಂಗಳೂರಿಗೆ ಹೋಗಬೇಕು ನಾವು, ಬೆಂಗಳೂರಿಗೆ ಹೋಗಿ ಅಲ್ಲಿ ಅವರ ಅಂಗಡಿಗಳೆಲ್ಲ 12 ಗಂಟೆಗೆ ಓಪನ್ ಆಗೋದು, ಅಲ್ಲಿವರೆಗೆ ಬೆಳಿಗ್ಗೆ 6-7 ಗಂಟೆಗೆ ಹೋದವರು ಕಾಯಬೇಕು ಅವರ ಅಂಗಡಿ ಬಾಗಲಲ್ಲಿ. ಅಲ್ಲಿ ಚರ್ಮ ಹೆಕ್ಕುವಾಗ ಅವರು ಹೆಕ್ಕಲಿಕ್ಕೆ ಬಿಡೋದಿಲ್ಲ, ಅವರು ಕೊಟ್ಟದನ್ನು ತರಬೇಕು. ಅದು ಎಲ್ಲ ಸ್ವಲ್ಪ ಡ್ಯಾಮೇಜ್ ಎಲ್ಲ ಇದ್ದರೆ ಅದೆಲ್ಲ ಆಗೋದಿಲ್ಲ ನಮಗೆ. ಹಾಗೆ ಒಂದು 8-10 ಅಂಗಡಿಗೆ ಹೋಗುವಾಗ ಏನಾದರೂ ಒಂದು ಮಾಡಿಕೊಂಡು ಒಟ್ಟು ಮಾಡಿಕೊಂಡು ಒಂದು 10-30-40 kg ಚರ್ಮವನ್ನು ಹಿಡ್ಕೊಂಡು ಬಂದು ಅದನ್ನೆಲ್ಲ ಹದ ಮಾಡಲಿಕ್ಕುಂಟು. ಅದನ್ನೆಲ್ಲ ಮಾಡಿ ಅದಕ್ಕೆ ಒಂದು ಅಚ್ಚಿ ಇಟ್ಟು ಕಟ್ಟು ಮಾಡಿ ಅದನ್ನು ಚಂಡಿ ಮಾಡಿ ಅದನ್ನು ಒಂದು ಬರಾರಿ ಅಂತ ಹೇಳ್ತೇವೆ, ಒಂದು ಸಟುಕ, ಆ ಸಟುಕದಲ್ಲಿ ಅದನ್ನೆಲ್ಲ ತಿಕ್ಕಿ ಮತ್ತೆ ಪುನಃ ಅದಕ್ಕೆ ಸ್ಕೆಚ್ ಹಾಕಿ ಅದನ್ನು ಹೆಚ್ಚಿಗೆ ಉದ್ದ ಬಂದದ್ದನ್ನೆಲ್ಲ ಅದನ್ನು ಕಟ್ಟು ಮಾಡಿ ರೌಂಡ್ ಅಪ್ಪು, ಅದರ ಮೇಲೆ ಅದಕ್ಕೆ ತೂತು ತೆಗಿಬೇಕು. ತೂತು ತೆಗೆದು 2 ಬಟ್ಟಲಿಗೂ ತೂತು ತೆಗೆದ ಮೇಲೆ ಅದನ್ನು ಉಲ್ಟ ಮಾಡಿ ಹೊಲಿಬೇಕು. ಉಲ್ಟ ಮಾಡಿ ಅರ್ಧದಲ್ಲಿ ಹೊಲಿದ ಮೇಲೆ ಪುನಃ ಅದನ್ನು ಉಲ್ಟ ಮಾಡಬೇಕು. ಅದು ಮಾಡಿ ಈ ತೆಂಗಿನ ನಾರನ್ನು ನೀರಿನಲ್ಲಿ ಅದ್ದಿ ಒದ್ದೆ ಮಾಡಿ ಅದನ್ನು ಮುದ್ದೆ ಮಾಡಿ ಅದು ಒನಕೆಯಿಂದ ಅದರ ಒಳಗೆ ತುರುಕಿಸಿ ಅದನ್ನು ಗುದ್ದಿ ಹದ ಮಾಡಿ ಎಲ್ಲ ಆದಮೇಲೆ ಅರ್ಧದವರೆಗೆ ಬಂದ ಕೂಡಲೇ ಮತ್ತೆ ಅದನ್ನು ಮುಚ್ಚಳವನ್ನು ಹತ್ತಿರ ಮಾಡಿಕೊಂಡು ಬರುವಂಥದ್ದು. ಆ ಕಡೆಯಿಂದ 2 ಹೊಲಿಗೆ ಹಾಕೋದು, ಈ ಕಡೆಯಿಂದ 2 ಹೊಲಿಗೆ ಹಾಕೋದು, ಹೀಗೆ ಮಾಡ್ತಾ ಹತ್ತಿರ ಸೇರಿದಾಗ ಅದರ ಮುಚ್ಚಳವನ್ನು ಬಾಯನ್ನು ಬಂದ್ ಮಾಡಿ ಮತ್ತೆ ಅದಕ್ಕೆ ಒಂದು ಪಟ್ಟಿ ಕೊಡಲಿಕ್ಕುಂಟು, 2 ಇಂಚು 1.5 ಇಂಚಿದ್ದು ಪಟ್ಟಿ ಕೊಡಲಿಕ್ಕುಂಟು. ಆ ಪಟ್ಟಿ ಕೊಟ್ಟು 1 ಹೊಲಿಗೆ ಬಿಟ್ಟು 1 ಹೊಲಿಗೆಗೆ ಪಟ್ಟಿ ಕೊಡಬೇಕು. ಪಟ್ಟಿ ಕೊಟ್ಟಾದ ಮೇಲೆ ಅದನ್ನು ಒಂದು 15 ದಿವಸ ಒಣಗಬೇಕು. ಅದು ಒದ್ದೆ ಚೆಂಡು ಒಂದು 15 ದಿವಸ ಒಣಗಿದರೆ ಅದು ಸಾಧಾರಣ ಒಂದು ಚೆಂಡು ಗಟ್ಟಿಯಾಗಿ ದಮ್ಮಿನಲ್ಲಿ ಬರ್ತದೆ. ಈ ರೀತಿಯಾಗಿ ಅದೊಂದು ಚೆಂಡು ಮಾಡುವ ಅದು ಸಮಸ್ಯೆ ಏನಂತ ಹೇಳಿದರೆ, ಈಗ ಈ ಸಲ ಏನೋ ಸ್ವಲ್ಪ ಬಿಸಿಲುಂಟು, ಉರಿ ಉಂಟು, ಇಲ್ಲದಿದ್ದರೆ ಚೆಂಡು ಮಾಡುವ ಸಂದರ್ಭದಲ್ಲಿ ಇಲ್ಲೆಲ್ಲ ಮೋಡ ಬೀಳೋದು. ಮೋಡ ಬಿದ್ದರೆ ಅದಕ್ಕೆ ಅದು ದಿವಸ ಅದು ಒಣಗ್ತಲ್ಲೇ ಬರಬೇಕಲ್ಲದೆ, ಮೋಡ ಬಿದ್ದರೆ ಅದು ತಂಡೆ ಉಳಿದ್ರೆ ಅದು ಒಳಗಿಂದ ಒಳಗೆ ದವ ಬಂದು ಅದರ ಚೊಪ್ಪು ದವ ಬಂದು ಅದು ಚೆಂಡು ಹಾಳಾಗುವ ಸ್ಥಿತಿಗೆ ಬರ್ತದೆ. ಆದರೆ ಈ ಬಾರಿ ಹಾಗೇನಾಗಲಿಲ್ಲ. ಅಂದರೆ ಸ್ವಲ್ಪ ಈ ಉರಿ ಜಾಸ್ತಿ ಇದ್ದರಿಂದ ಈ ಸಲ ಒಂದು 15 ದಿವಸಕ್ಕೆ ಒಣಗುವ ಚೆಂಡು 10 ದಿವಸದಲ್ಲಿ ಒಣಗಿದೆ ಈ ಸಲ. ಅಷ್ಟು ಸೆಕೆ ಉಂಟು ಇಲ್ಲಿ. ಚರ್ಮ ಇದು ನಾವು ಗಾಡಿ ಎತ್ತು ಅಂತ ಹೇಳ್ತಾರೆ, ಗಾಡಿ ಬೋರಿ ಅಂತ ಹೇಳ್ತಾರೆ. ಗಾಡಿದ ಬೋರಿದ ಚರ್ಮ ಅಂತ ಹೇಳ್ತೇವೆ ತುಳುವಿನಲ್ಲಿ, ಗಾಡಿದ ಬೋರಿ ಅಂತ ಹೇಳ್ತೇವೆ. ಅದಕ್ಕೆ ಅದಕ್ಕೆ ಹೇಳೋದು ಬಾರಕ್ ಸೋಲ್ ಅಂತ ಹೇಳೋದು. ಬಾರಕ್ ಸೋಲ್ ಅದು ಬೆಂಗಳೂರಿನಲ್ಲಿ ಸಿಗ್ತದೆ, ಇಲ್ಲದಿದ್ದರೆ ಚೆನ್ನೈಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಒಂದು 2 ಸಲ ಹೋಗಿದ್ದೇವೆ ನಾವು. ಅವ ಹೇಳೋದು ಲಾಟ್ ತೊಗೊಳ್ಬೇಕು, ನಿಮಗೆ 4-5 ಪೀಸ್ ಕೊಡಲಿಕ್ಕೆ ಆಗೋದಿಲ್ಲ. ಲಾಟ್ ಅಂತ ಹೇಳಿದರೆ ಒಂದು ಟೆಂಪ್ ಆಗ್ತದೆ ಹೀಗೆ. ಮತ್ತು ಅದು ವರ್ಷಕ್ಕೆ ಅದಕ್ಕೆ ಚರ್ಮಕ್ಕೆ ರೇಟ್ ಜಾಸ್ತಿ. ಇವತ್ತು 400 ರೂಪಾಯಿ kg ಇದ್ದರೆ ಬರುವ ವರ್ಷಕ್ಕೆ 460, ಮತ್ತೊಂದು ವರ್ಷಕ್ಕೆ ಮತ್ತು ಸ್ವಲ್ಪ ಜಾಸ್ತಿ. ಹೀಗೆ ಅವರು ಅದಕ್ಕೆ ರೇಟ್ ಕಮ್ಮಿ ಆಗೋದಿರಲಿಲ್ಲ. ಮತ್ತು 20 ಗ್ರಾಮಿನ ಕಲ್ಲು ಸಹ ಇಡ್ತಾನೆ ಅವ ತೂಕ ಮಾಡುವಾಗ. ಇಲ್ಲಿ ನಮಗೆಲ್ಲಿ ತುಂಬ ವೇಸ್ಟ್ ಆಗಿ ಹೋಗ್ತದೆ ಇದು ಕಟ್ ಮಾಡುವಾಗ, ಆದರೆ ಅಲ್ಲಿ ಅವರು ತೂಕ ಮಾಡುವಾಗ 20 ರೂಪಾಯಿಗೆ 20 ಗ್ರಾಮಿನ ಕಲ್ಲು ಕೂಡ ತೂಕಕ್ಕೆ ಇಡ್ತಾನೆ ಅವ. ಹೀಗೆ ಅದರ ಲೆಕ್ಕ ಬಂಗಾರ ತೂಕ ಮಾಡ್ಕೊಂಡು ಅಂತ ಹೇಳ್ತಾರಲ್ಲ, ಆ ಟೈಪ್ನಲ್ಲಿ ಮಾಡ್ತಾರೆ ಅವರು. ಹಾಗೆ ಪೊಳ ಅಲ್ಲಿಂದ ಸುಮಾರು ಅಲ್ಲಿ ಜಾತ್ರೆಗೆ ದಿವಸ ಇಟ್ಟು ಒಂದು 15 ದಿವಸದಲ್ಲಿ, ಜಾತ್ರೆಗೆ ಮೊನ್ನೆ 14 ತಾರೀಕಿಗೆ ಅವರು ದಿವಸ ಇಟ್ಟಿದ್ದಾರೆ. ಅಲ್ಲಿ 26, 27 ತಾರೀಕಿಗೆ ಬರ್ತಾರೆ. ಅಲ್ಲಿಂದ ಒಂದು ಸ್ವಲ್ಪ ಒಂದು 2-3 ಸಾವಿರ ರೂಪಾಯಿ ಹಣ ಹಿಡ್ಕೊಂಡು ಬರ್ತಾರೆ. ದೇವರ ಗಂಧ ಪ್ರಸಾದಲ್ಲಿ ಹಿಡ್ಕೊಂಡು ಬರ್ತಾರೆ. ಮತ್ತು ಅಲ್ಲಿ ಆಮಂತ್ರಣವನ್ನು ಹಿಡ್ಕೊಂಡು ಬರ್ತಾರೆ. ಬಂದು ಹೇಳ್ತಾರೆ ನಮಗೆ, ಈಗ ಚೆಂಡಿಗೆ ಇದು ಜಾತ್ರೆಗೆ ದಿವಸ ಆಗಿದೆ,
ಇಂಥ ದಿವಸಕ್ಕೆ ನಮಗೆ ಚೆಂಡು ಅಂತೇಳಿ ತೋರಿ ಬಂದಿದೆ. ನೀವು 6 ತಾರೀಕಿನ ಬೆಳಿಗ್ಗೆ ನಾವು 9:30 ಗಂಟೆಗೆ ಬರ್ತೇವೆ. ಹಾಗೆ ಇದನ್ನೆಲ್ಲ ಕೊಟ್ಟು ಅವರೆಲ್ಲ ಪ್ರಸಾದ ದೇವರದೆಲ್ಲ ಕೊಟ್ಟು ವೀಳ್ಯ ಕೊಟ್ಟು ಹೋಗ್ತಾರೆ. ಹೋದ ನಂತರ ಈಗ ನಾಡ್ದು 6 ತಾರೀಕಿಗೆ ಬೆಳಿಗ್ಗೆ ಒಂದು 9-9:30 ಒಂದು 4-5 ಜನ ಬರ್ತಾರೆ. ಅವರು ಅಲ್ಲಿಂದ ದೇವಸ್ಥಾನದ ಪ್ರತಿನಿಧಿಗಳಾಗಿ ಆ ಗೋಪಾಲ ಮತ್ತು ಕೃಷ್ಣಪ್ಪ ಅಂತೇಳಿ ಅವರೆಲ್ಲ ಬಂದು ಇಲ್ಲಿ ನಮ್ಮ ಮಮ್ಮಯ್ಯ ದೇವಸ್ಥಾನ ಉಂಟು, ಆ ಮಮ್ಮಯ್ಯ ದೇವಸ್ಥಾನದ ಎದುರಿಗೆ ಇದನ್ನು ಚೆಂಡನ್ನು ಇಟ್ಟು ಹೂವು ಇಟ್ಟು ಅವ್ರು ಬರುವ ಅಕ್ಕಿ, ತೆಂಗಿನಕಾಯಿ, ಗಂಧ ಪ್ರಸಾದ ಎಲ್ಲ ಅವ್ರಿಗೆ ಬರುವ ತರ್ತಾರೆ. ಹಣ, ಬಚ್ಚಂಕಾಯಿ ಮತ್ತು ಎಲ್ಲ ಹಣ್ಣಂಪಲೆಲ್ಲ ತರ್ತಾರೆ. ನಮಗೆ ಒಂದು ಏನು ಹೇಳ್ತಾರೆ, ಒಂದು ಅದನ್ನು ಕೊಟ್ಟು ದೇವರ ಪ್ರಸಾದನೆಲ್ಲ ಕೊಟ್ಟು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಅವರು ಹಿಡ್ಕೊಂಡು ಹೋಗ್ತಾರೆ. ಇಲ್ಲಿಂದ ಸೀದಾ ನಮ್ಮ ಗುತ್ತಿನ ಮನೆಗೆ ಕೊಂಡೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಕೊಂಡೋಗ್ತಾರೆ. ಆದ್ಮೇಲೆ ನಾವೀಗ ಪೊಳಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮಳಲಿ ಊರಿನಲ್ಲಿರುವ ಕಟ್ಟೆಮಾರ್ ಮನೆಯಲ್ಲಿ ನಾವಿದ್ದೇವೆ. ಇದು ಬಹಳ ಹಿಂದಿನಿಂದಲೂ ಬಹಳ ಪ್ರಸಿದ್ಧವಾದಂತಹ ಮನೆ, ಜೈನ ಸಮುದಾಯಕ್ಕೆ ಸೇರಿದಂತಹ ಮನೆ. ಇಲ್ಲಿ ನಾವು ನಮಗೆಲ್ಲ ಅತಿ ಗೌರವಿಸುವಂತಹ ಉಳ್ಳಾಲದ ರಾಣಿ ಹಬ್ಬಕ್ಕ ಅವರು ವಾಸಿಸುತ್ತಿದ್ದಂತಹ ಈ ಮನೆ ಕಟ್ಟೆಮಾರ್ ಮನೆ ಅಂತಲೇ ಇದಕ್ಕೆ ತುಂಬ ಬಹಳ ಹೆಸರುವಾಸಿಯಾದಂಥ ಹೆಸರು. ಇಲ್ಲಿಗೆ ನಾವು ಬರುವುದಕ್ಕೊಂದು ಬಹಳ ಐತಿಹ್ಯಪೂರ್ವವಾದಂಥ ಕಾರಣ ಇದೆ. ಪೊಳಲಿ ಜಾತ್ರೆ ಅಂದರೆ ಪುರಲ್ದ ಚೆಂಡು ಅಂತ ಇಲ್ಲಿ ಪ್ರತೀತಿ. ಆ ಪೊಳಲಿಯ ಚೆಂಡು ನಮ್ಮ ಮಿಜಾರ್ ಚಮಗಾರ ಮನೆತನದವರು, ಈಗ ಮೂಡುಬಿದ್ರೆಯಲ್ಲಿ ಅದನ್ನು ಮಾಡ್ತಾರೆ, ಪದ್ಮನಾಭ ಚಮಗಾರ ಎನ್ನುವಂಥವರು, ಅವರು ತಯಾರಿಸಿದಂತಹ ಚೆಂಡು ಈ ಕಟ್ಟೆಮಾರ್ ಮನೆಗೆ ಬಂದು ಅಲ್ಲಿಂದ ಅವರಿಂದ ಬೀಳ್ಕೊಂಡು ನಂತರ ಪೊಳಲಿಗೆ ಹೋಗುವಂತಹ ಒಂದು ಕ್ರಮ. ಯಾಕಂತ ಹೇಳಿದರೆ ಇದು ಅನಾದಿ ಕಾಲದಲ್ಲಿ ಈ ಕಟ್ಟೆಮಾರ್ ಮನೆತನದ ಆಳ್ವಿಕೆಯಲ್ಲಿ ಪೊಳಲಿ ಬರ್ತಾಯಿತ್ತು. ಹಾಗಾಗಿ ಅದಕ್ಕೆ ಗೌರವವನ್ನು ಸೂಚಿಸುವ ಸಲುವಾಗಿ ಪ್ರತಿ ವರ್ಷ ಚೆಂಡು ಕಟ್ಟೆಮಾರ್ ಮನೆಗೆ ಬರ್ತದೆ. ಈಗಲೂ ಅದನ್ನು ಸಂಪ್ರದಾಯದಂತೆ ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಈಗ ನಾವು ಪ್ರಶಾಂತ್ ಕುಮಾರ್ ಹತ್ರ ಸ್ವಲ್ಪ ಮಾತಾಡಿಸ. ಸರ್ ನಮಸ್ತೆ. ಇದು ಕಟ್ಟೆಮಾರ್ ಮನೆತನದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಈ ಮನೆಯ ಬಗ್ಗೆ ಮುಂಚೆ ಯಾರೆಲ್ಲ ಇದ್ದರು? ಮುಂಚೆ ರಾಣಿ ಹಬ್ಬಕ್ಕೆ ಆಳ್ವಿಕೆ ಮಾಡ್ತಿದ್ದ ಮನೆ ಹೌದು, ಉಳ್ಳಾಲರ. ಈಗೊಂದು ಚಂದವಾದಂಥದ್ದು ನಾವು ತುಳುವಲ್ಲಿ ಸುತ್ತುಮದಿರದೆಲ್ಲ ಅಂತ ಹೇಳ್ತೇವೆ, ಅಂಥ ದೊಡ್ಡ ಒಂದು ಅರಮನೆ ಸದೃಶವಾದ ಮನೆ ಉಂಟು. ಇದು ರಿನ್ಯೂವೇಷನ್ ಎಷ್ಟು ವರ್ಷದ ಮೊದಲಾಯಿತು? ಈ ಮನೆ 1903ಕ್ಕೆ ರಿನ್ಯೂವೇಷನ್. ಅದು ಯಾರು ಮಾಡಿದ್ದು ಅದನ್ನು? ಚಳುವೆ ಬಲ್ಲಾಳರು ಅಂತ ಹೇಳಿ. 900 ವರ್ಷದ ಇತಿಹಾಸ ಈ ಮನೆಗುಂಟು. ಸರಿ 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 ಸರಿ. ಈಗ ನಾವಲ್ಲಿ ಒಂದು ಚಾವಡಿಯಲ್ಲಿ ಒಂದು ಅಮ್ಮನ ಫೋಟೋ ನೋಡ್ತಾ ಇದ್ದೆ, ಅವರ ಹೆಸರು ಲಕ್ಷ್ಮೀಮತಿ ಅಮ್ಮ. ಅವರನ್ನು ಅವರಿಗೂ ಮತ್ತು ಬೆದ್ರ ಚೌಟರಿಗಿರುವಂಥ ಸಂಬಂಧ? ಅವರು ಮೂಡುಬಿದ್ರೆ ಅರಮನೆಯವರು. ಹಾಗಾಗಿ ಮೂಡುಬಿದ್ರೆ ಅರಮನೆಗೂ ಈ ಕಟ್ಟೆಮಾರು ಮನೆ ತನಕ ಒಂದು ಸಂಬಂಧ ಉಂಟು. ಹಾಗಾಗಿ ಈಗ ಪೊಳಲಿ ಜಾತ್ರೆಯ ಸಲುವಾಗಿ ಇಲ್ಲಿಗೆ ಕ್ಷೇತ್ರದಿಂದ ಏನು ಹೇಳಲಿಕ್ಕೆ ಆಮಂತ್ರಣ ಎಲ್ಲ ಬರುವಂಥ ಅದೇ ಅವರು ಗೋಪಾಲ ಎನ್ನುವರು ಅವರು ಇಲ್ಲಿಗೆ ತರ್ತಾರೆ. ಹಾಗಾಗಿ ಇಲ್ಲಿಂದ ಅಲ್ಲಿ ಚೆಂಡು ಹೋದ ನಂತರ ಅಲ್ಲಿ ಕೊಡಿ ಚೆಂಡು ಪ್ರಾರಂಭವಾಗಿ ಅದು ಈ ಮನೆತನಕ್ಕೆ ಸಲ್ಲುವಂತಹ ಒಂದು ಗೌರವ. ಹಾಗಾಗಿ ದಿವಸ ಇಲ್ಲಿ ತಂದು ತೋರಿಸ್ತಾರೆ, ಮತ್ತು ಇಲ್ಲಿಂದ ಕ್ಷೇತ್ರಕ್ಕೆ ಕೊಂಡೋಗ್ತಾರೆ. ಸರಿ, ಇದು ಪೊಳಲಿ ಕ್ಷೇತ್ರಕ್ಕೂ ಈ ಕಟ್ಟೆಮಾರು ಮನೆತನಕ್ಕೂ ಇರುವಂತಹ ಒಂದು ಅವಿನಾಭಾವ ಸಂಬಂಧ. ಇದು ಬಹಳ 900 ವರ್ಷಗಳಿಂದ ಇತಿಹಾಸ ಪ್ರಸಿದ್ಧವಾದಂತಹ ಕಟ್ಟೆಮಾರ್ ಮನೆ. ನಾನು ಆಗ ಹೇಳಿದ ಹಾಗೆ ಅನೇಕ ಹಿರಿಯರು ಇದನ್ನು ಇಲ್ಲಿ ಆಳಿದ್ದಾರೆ, ಬಾಳಿದ್ದಾರೆ, ಬೆಳಗಿದ್ದಾರೆ. ಹಾಗಾಗಿ ಪೊಳಲಿಗೂ ಈ ಮನೆಗೂ ಅವಿನಾಭಾವವಾದಂಥ ಒಂದು ಸಂಬಂಧ. ಈಗ ಚೆಂಡನ್ನು ತರುವಂತಹ ವ್ಯಕ್ತಿ ಮೊದಲು ಇದನ್ನು ಇವರ ತೀರ್ಥರೂಪರು ಫಕೀರ ಸಪಲ್ಯ ಎನ್ನುವರು ಮಾಡ್ತಾಯಿದ್ರು. ಈಗ ಅವರ ಮಗ ಗೋಪಾಲ ಸಪಲ್ಯ ಎನ್ನುವರು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಜೊತೆ ಇದ್ದಾರೆ, ಅವರನ್ನು ನಾವು ಸ್ವಲ್ಪ ಮಾತಾಡಿಸ್ತೇವೆ. ಗೋಪಾಲಣ್ಣ ನಮಸ್ತೆ. ಈಗ ನೀವು ಪೊಳಲಿಯ ಚೆಂಡು ಅದೀಗ ಮೂಡುಬಿದ್ರೆಯಲ್ಲಿ ಆಗುವುದು, ಪದ್ಮನಾಭ ಸಮಗಾರ ಅಂತ ಹೇಳುವವರು, ಅಲ್ಲಿಂದ ನೀವು ಕೊಂಡು ಹೋಗಿ ಅಲ್ಲಿಂದ ತರುವ ಬಗ್ಗೆ ಒಂದೆರಡು ಮಾಹಿತಿಯನ್ನು ನೀಡಿ. ಒಂದು ತಿಂಗಳ ಜಾತ್ರೆಯಲ್ಲಿ ಜಾತ್ರೆ ಆಗ್ತದೆ. ಅದರಲ್ಲಿ 10ನೇ ಚೆಂಡಿನ ದಿವಸ ಹೋಗಿ ನಾವು 10ನೇ ದಿವಸ ಚೆಂಡು ಕಟ್ಟುವವರ ಮನೆಗೆ ಹೋಗಿ ಅಲ್ಲಿ ಹೇಳಬೇಕು. ಅವರಿಗೆ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಪತ್ರ ಹೂವೆಲ್ಲ ಕೊಟ್ಟು ತಂದು ಅಲ್ಲಿ ಇಡಬೇಕು. ತರೋದಕ್ಕೆ ಚೆಂಡಿನ ದಿವಸ ನಾವು ಕೊಡಿ ಚೆಂಡಿನ ದಿವಸ ಬೆಳಿಗ್ಗೆ 9 ಗಂಟೆಗೆ ಹೋಗ್ಬೇಕಲ್ಲಿ. 9 ಗಂಟೆಗೆ ಹೋಗಿ 10 ಗಂಟೆಗೆ ಅಲ್ಲಿ ಎತ್ತಿ ಅದನ್ನು ರಿಟರ್ನಲ್ಲಿ ಪೂಜೆ ಮಾಡಿ ಅಲ್ಲಿ ತಂದು ಕಟ್ಟೆಮಾರಿಗೆ ಬರಬೇಕು. ಮೊದಲು ಕಟ್ಟೆಮಾರಿನಲ್ಲಿ ಇಟ್ಟು ನಂತರ ಅದನ್ನು ಉಲ್ಪಾಡಿಯಲ್ಲಿ ಇಟ್ಟು ಅಲ್ಲಿ ಪೂಜೆ ಮಾಡಿ ನಂತರ
ಸೀದಾ ಪೊಳಲಿಗೆ ತಂದು ನಾವು ಇಡುವಂಥ ಒಂದು ಕ್ರಮ ಉಂಟು. ಮೊದಲಿನವ್ರು ಮಾಡಿದ ಕ್ರಮ ಅಂತ ಅದು ಅದನ್ನು ಕೊಡಿ ಚೆನ್ನಿನ ದಿವಸ ಸಂಜೆ ಅದನ್ನು ಚೆನ್ನಿನ ಗದ್ದೆಗೆ ಹೋಗುವ ಕ್ರಮ ಹೇಗೆ? ಕ್ರಮ ಅಂದರೆ ಅದನ್ನು ಒಂದು ಕೊಡೆ ಇಡಲಿಕ್ಕೆ ಉಂಟು, ಕೊಣಮಂತ ಇದೆ ಒಂದು ಕೊಡೆ, ಅದನ್ನು ಇಡುದು. ಮತ್ತೆ ಚೆಂಡು ಹಿಡಿಯುವ ಮತ್ತೊಬ್ಬ ಇದ್ದಾನೆ ಕೃಷ್ಣಪ್ಪ ಅಂತ, ಅವನನ್ನು ಕರೆಸಿ ಅದನ್ನೆಲ್ಲ ಗೋಪುರದಲ್ಲಿ ಇಟ್ಟು ನಾವು ಚೆಂಡು ಶುರುವಾಗುವ ಮೊದಲೇ ಅದನ್ನು ಚೆಂಡು ಒಂದು ಅರ್ಧ ಗಂಟೆ 15 ನಿಮಿಷದ ಮೊದಲಲ್ಲಿ ಇಲ್ಲಿ ಇಡಬೇಕು ಗೋಪುರದಲ್ಲಿ ಇಟ್ಟು ನಂತರ ಭಟ್ರು ಬಂದು ಅದನ್ನು ದೇವಸ್ಥಾನದ ಒಳಗೆ ಹೋಗಿ ನಂತರ ಬಂದ ಮೇಲೆ ನಾವು ಗದ್ದೆಗೆ ಹಿಡಿದು ಮೆರವಣಿಗೆಯಲ್ಲಿ ಹೋಗುದು. ಗದ್ದೆಗೆ ಅಲ್ಲಿ ಚೆಂಡು ಕರೆಯುವವರು ಯಾರೀಗ? ಚೆಂಡು ಕರೆಯುವರು ಅಂದರೆ ಗಂಗಾಧರ ಜೋಗಿ, ಅಲ್ಲಿ ಒಬ್ಬ ಗಂಗಾಧರ ಜೋಗಿ ಅವರ ತಂದೆ ರಘು ಪ್ರಸಾದ್. ಹೌದೌದು, ಈಗ ಗಂಗಾಧರ ಜೋಗಿ ಹೌದೌದು ಅವರು ಬರ್ತಾರೆ. ಅವರು ಹೇಳಿದ ಮೇಲೆ ಚೆಂಡನ್ನು ಭಟ್ರು ಕೆಳಗೆ ಹಾಕ್ತಾರೆ. ಎರಡು ಕಡೆಯವರು ಯಾರ್ದೆಲ್ಲ ಅಮುಂಜೆ ಮತ್ತು ಮಳಲಿ ಅಮುಂಜೆ ಎರಡು ಕಡೆಯವರು ಸೇರ್ತಾರೆ. ಬೆಳ್ಳೂರು ಮಲ್ಲೂರು ಅಮುಂಜೆ ಮನೆಯಲ್ಲಿ ತಕ್ಕಳು ಚೆಂಡಿಗೆ ಜಪ್ಪಲೆ, ಮಲ್ಲೂರು ಬಲ್ಲೂರು ತಕ್ಕಳು ಸೇರೋನ್ಲೆ ಅಂತ ಈಗ ಚೆಂಡು ಕರೆಯುವ ಕ್ರಮ. ಇದೊಂದು ನಮ್ಮ ಪೊಲಳಿಯಿಂದ ಸಿಗುವಂತ ಒಂದು ಗೌರವ. ಹೌದೌದು. ಚೆಂಡು ಹಾಕುವ ಅಧಿಕಾರ 5 ದಿವಸ ಅವರಿಗೆ ಅಧಿಕಾರ. ಅವರು ನಿಜವಾಗಿ ಪೊಳಲಿ ದೇವಸ್ಥಾನ ಅರ್ಚಕ ವರ್ಗ ಸೇರಿದವರು. ಅದೇ ಚೆಂಡು 5 ದಿವಸ ಆದ ಕೂಡಲೇ ಈ ದೀಪ ಯಾಕೆ ಬೇಕು ಹೇಳಿದರೆ ಸುತ್ತಮುತ್ತ ಬೆಳಕು ಬೇಕು. ಮುಂಚೆ ಈಗ ಕರೆಂಟ್ ಇರ್ಬೋದು, ಮುಂಚೆ ಆಚೆ ಹೋಗಲಿಕ್ಕೆ ಬೆಳಕೇ ಇದ್ದಿರ್ಬೋದು, ಬೆಳಕೆ ಅವರು ನಮ್ಮ ಆಚೆ ಹೋಗಲಿಕ್ಕೆ ನಮ್ಮ ಬೆಳಕು. ಅದೇ ರೀತಿ ಅವರ ಗೌರವ ಸ್ಥಾನಕ್ಕಾಗಿ ಇದು ಕೊಡೆ ಒಂದು ರಾಜ ರೀತಿಯಲ್ಲಿ ಅವರಿಗೆ ಕೊಡೆ ಬೇಕು. ಅದೇ ಕೊಂಬು ಎಲ್ಲಿಗೂ ಕೊಡುವ ಹಾಗೆ, ಕೊಂಬು ಹೇಳಿದ್ರೆ ಮುಂಚೆ ಎಲ್ಲಿಗೆ ಒಂದು ವಿಶೇಷವಾಗಿ ಹೇಳುವಂಥದ್ದು ಕೊಂಬಿನ ಮುಖಾಂತರವೇ, ಕೊಂಬು ಮತ್ತು ಬಾಂಕೆ ಆ ರೀತಿ ಎರಡು ಉಂಟು. ಈ ಜಾಗ ಬಂದು ಹೇಳಿದರೆ ಕೋಳಿಗುಂಟ ಅಂತ ಉಂಟು, ಅದು ವಿಶೇಷ 18ನೇ ದಿವಸಕ್ಕೆ ಆಗುವಂಥದ್ದು ಕೋಳಿಗುಂಟ. ಆ ಕೋಳಿಗುಂಟ ಅಷ್ಟರವರೆಗೆ ಯಾರು ಈ ಸಾವಿರ ಸೀಮೆಯಲ್ಲಿ ಯಾರು ಕೋಳಿಯನ್ನು ತಿನ್ನುವ ಹಾಗಿಲ್ಲ. ಮತ್ತೆ ಒಂದು 2-3 ಜನ ಪ್ರತಿನಿಧಿಗಳಿದ್ರು, ಆಮೇಲೆ ತಿನ್ಬೋದ ತಿನ್ನಬಾರ್ದು ಅಂತ ಹೇಳುವುದಿಲ್ಲ. ಅಲ್ಲಿವರೆಗೆ ಒಂದು ಗಡು ಇದ್ದಾಗೆ. ಆಮೇಲೆ ತಿನ್ನದೇ ಕೊಡಿ ಇಳಿಯುವವರೆಗೆ ನಾನು ತಿನ್ನುವುದಿಲ್ಲ ಅಂತ ಹೇಳುತ್ತಿದ್ದಾರೆ. ಅದು ಸಹ ದೇವರಿಗೆ ಎಲ್ರಿಗೂ ಸಂತೋಷ, ತಿಂದವರಿಗೆ ಸಂತೋಷ, ತಿನ್ನದವರಿಗೆ ಸಂತೋಷ. ಹೇಗಿರಲಿ, ಮುಂಚೆ ಸಾಧಾರಣ ಕೆಳದಿ ಚೆನ್ನಮ್ಮ ಇರುವ ಟೈಮಿಗೆ ಕೆಳದಿ ಚೆನ್ನಮ್ಮ ಅಂತ ಇದ್ದರು. ಅವರು ಗುರುಪ್ರಕ್ಕೆ ಜಂಗಮ ಮಠಕ್ಕೆ ಬಂದರು. ಜಂಗಮ ಮಠಕ್ಕೆ ಬರುವಾಗ ಅವಳು ದೊಡ್ಡ ರಾಣಿ, ಅವಳನ್ನು ಇಲ್ಲಿಗೆ ಆಹ್ವಾನ ಮಾಡಬೇಕು ಅಂತ ನಾನು ಪೊಳಲಿ ಚರಿತ್ರೆ ನೋಡಿದ್ದು. ನಟ್ಟೋಜಿ ಕುಟುಂಬದವರೇ ಹೋದಂತ ಅವರಿಗೆ ಹೇಳಿಕೊಳ್ಳಲಿಕ್ಕೆ, ನೀವು ಇಲ್ಲಿ ಬರಬೇಕು, ಇಲ್ಲಿ ಚೆಂಡನ್ನು ಕಾಣಬೇಕು, ಇಲ್ಲಿ ಸುಬ್ರಹ್ಮಣ್ಯ ದೇವರ ಬಲಿಯನ್ನು ಸಹ ಕಾಣಬೇಕು ಅಂತ ಹೇಳಿ ಇಲ್ಲಿಗೆ ಬಂದರು. ಬರುವಾಗ ಆಗ 3ನೇ ಚೆಂಡಿಗೆ ಕಡೆ ಚೆಂಡು, 3ನೇ ಚೆಂಡಿಗೆ. ಆಮೇಲೆ ಅವಳು ಬರುವಾಗ ಅವರ ಹಬ್ಬದಲ್ಲಿ ಗೌಜಿಯಲ್ಲಿ ಬರುವಾಗ ಇಲ್ಲಿ ಚೆಂಡು ಮುಗಿದ 3ನೇ ಚೆಂಡು ಮುಗಿದೆ, ಅಲ್ಲಿ ಬಲಿ ಮುಗಿದೆ. ಅವ್ರಿಗೆ ಭಾರಿ ಬೇಸರ ಆಯಿತು. ಆಗ ಅದು ಭಾಳ ಬೇಸರ ಆಯಿತು ಅವರಿಗೆ. ಇಷ್ಟು ಮಕ್ಕಳು ಕರೆದು ಬಂದರೂ ಈ ಉತ್ಸವ ನೋಡಲಿಕ್ಕಾಗಲಿಲ್ಲ ಅಂತ. ಆಮೇಲೆ ದೇವರ ಅನುಗ್ರಹ ಆಯಿತು ಅವರಿಗೆ. ಇದನ್ನು 4 ಮತ್ತು 5 ಚೆಂಡು ಮಾಡಬೇಕು. ಅದು 4-5 ಚೆಂಡು, 5ನೇ 5 ಚೆಂಡುವರೆಗೆ ಅದು ಕೆಳದಿ ಚೆಂಡು ಮನೆಯಿಂದ ಆ ರೀತಿ ಆಯಿತು. ಈ ಚೆಂಡು ಅಂತ ಯಾಕೆ ಹೇಳಿದರೆ, ಈ ಕೃತಯುಗದಲ್ಲಿ ದೇವಿ ಚಂಡಮುಂಡರನ್ನು ಗುಂಡ ಮಾಡಿ ಅವರನ್ನು ಆ ಸಮಯದಲ್ಲಿ ಅವರ ಒಂದು ಉಂಡವನ್ನು ಚೆಂಡಾಡಿದದ್ದು ಆಗಿನ ಕಾಲ ಜನರು. ಈಗ ಚೆಂಡಾಡುವ ಜನರು ಈಗ ಇವರು ಅಂದರೆ ಆ ವಿಜಯೋತ್ಸವಕ್ಕಾಗಿ ಈ 3-5 ಚೆಂಡನ್ನು ಮಾಡ್ತೇವೆ. ಇದರಿಂದ ಅವರು ಪರವರು ಎಲ್ಲ ಸಂತೋಷ ಪಡ್ತಾರೆ. ಇದರಲ್ಲಿ ಆ ಗೋಳು ಮುಟ್ಟಿದ ಹಾಗೆಲ್ಲ, ಮುಟ್ಟಿದ ಕೂಡಲೇ ಅದನ್ನು ಹಿಡ್ಕೊಂಡು ಇಲ್ಲಿ ಬಂದು ಚೆಂಡನ್ನು ಹಿಡ್ಕೊಂಡು ಬಂದು ಇವರ ಕೈಯಲ್ಲಿ ಕೊಡಬೇಕು. ಕೊಟ್ಟ ಕೂಡಲೇ 1 ಚೆಂಡು ಆಯಿತು. 1 ದಿವಸಕ್ಕೆ 3 ಚೆಂಡು ಮಾತ್ರ, 3 ಸಲ ಮಾತ್ರ, 3 ಸಲ ಹಾಕೋದು, 3 ಸಲ ತೆಗೆಯೋದು. ಈ ರೀತಿಯ ಒಂದು ವ್ಯವಸ್ಥೆ ಇಲ್ಲಿ ಉಂಟು.
ನೋಡ್ತಾ ಇರುವುದು ಕೇಪಳ ಹೂ. ಈ ಕೇಪಳ ಹೂವಿನ ಪರಿಚಯ ಯಾರಿಗಿಲ್ಲ ಹೇಳಿ? ನಾವೆಲ್ಲ ತುಳುನಾಡಿನಲ್ಲಿರುವವರು ಈ ಕೇಪಳ ಹೂವನ್ನು ಬಹಳ ಹತ್ತಿರದಿಂದ ನೋಡುವವರು. ಆದರೆ ನಾವೀಗ ಪೊಲಳಿಯ ವಿಷಯದಲ್ಲಿ ನೋಡುವಾಗ ಪೊಲಳಿಗೂ ಕೇಪಳ ಹೂವಿಗೂ ಬಹಳ ಅವಿನಾಭಾವವಾದ ಸಂಬಂಧ ಇದೆ. ಯಾಕಂತ ಹೇಳಿದರೆ ಪೊಲಳಿಯಲ್ಲಿ ನಾವು ಜಾತ್ರಾ ಸಮಯದಲ್ಲಿ ಆರಾಡ, ಹೀಗೆ ದಂಡಮಾಲೆ, ಹೀಗೆಲ್ಲ ಬೇರೆ ಬೇರೆ ವಿಧವಾದಂತಹ ಒಂದು ವಿಷಯದಲ್ಲಿ ನಾವು ಪೊಲಳಿಯನ್ನು ನಾವು ಗುರುತಿಸ್ತೇವೆ. ಅದರಲ್ಲಿ ದಂಡಮಾಲೆ ಅಂತ ಹೇಳಿದರೆ ಏನು, ಅದನ್ನು ಯಾಕೆ ಅದನ್ನು ಆ ರೀತಿಯಲ್ಲಿ ಕರೀತಾರೆ ಅಂತ ಹೇಳಿದರೆ, ದಂಡಮಾಲೆ 5 ದಿವಸಕ್ಕೊಮ್ಮೆ ಜರುಗುವಂತಹ ಪೊಲಳಿಯ ಜಾತ್ರೆ. ಅಂದರೆ ಯಾವುದೇ ದೇವಸ್ಥಾನದ ಬಲಿಮೂರ್ತಿಯಲ್ಲಿ ಎಲ್ಲ ಕಡೆಯಲ್ಲಿ ನಾವು ದೇವರ ಉತ್ಸವ ಮೂರ್ತಿಯನ್ನು ವೆಲ್ವೆಟ್ಟಿನ ಕೆಂಪು ಬಟ್ಟೆಯಿಂದ ಅದರ ದಂಡೆಯನ್ನು ಮಾಡ್ತಾರೆ. ಆದರೆ ಪೊಲಳಿ ಹಾಗಲ್ಲ, ಅದಕ್ಕೆ ಒಂದು ವಿಶೇಷವಾದಂತಹ ಒಂದು ಕ್ರಮ ಇದೆ. ಅದನ್ನು ನಮ್ಮ ಪೊಲಳಿಯ ಉತ್ಸವ ಮೂರ್ತಿಯ ದಂಡೆಯನ್ನು ಮಾಡುವುದು ಪವಿತ್ರವಾದಂತಹ ಕೇಪಳ ಹೂವಿನಿಂದ. ಆ ಕೇಪಳ ಹೂವು ಎಲ್ಲಿಂದ ಬರ್ತದೆ, ಆ ಕೇಪಳ ಹೂವಿನ ದಂಡೆಯನ್ನು ಮಾಡುವವರು ಯಾರು, ಇದರ ಬಗ್ಗೆ ನಿಮಗೆ ಪರಿಚಯ ಮಾಡುವುದಕ್ಕೆ ನಾವೀಗ ಇಲ್ಲಿ ಬಂದು ನಿಂತಿದ್ದೇವೆ. ನನ್ನ ಹೆಸರು ಸುಬ್ಬರಾವ್ ಪೊಳಲಿ ಅಂತ. ನಾವು ದೇವಸ್ಥಾನದಲ್ಲಿ ವಂಶ ಪರಂಪರೆಯ ಪಟಾಲಿ ಕೆಲಸವನ್ನು ಮಾಡಿಕೊಂಡು ಬರ್ತಾಯಿದ್ವಿ. ನಮ್ಮ ಅಜ್ಜ, ಅಪ್ಪ, ಚಿಕ್ಕಪ್ಪನವರೆಲ್ಲ ಈ ದಂಡಮಾಲೆಯನ್ನು ಕಟ್ತಾಯಿದ್ವಿ. ದಂಡಮಾಲೆ ಅಂದರೆ ದೇವರ ಸುತ್ತ ಬರುವಂತಹ ಒಂದು ಮಾಲೆ. ಹಾಗೆ ಬೇರೆ ದೇವಸ್ಥಾನಗಳಲ್ಲಿ ಅದು ಹುಲ್ಲನ್ ಪಟ್ಟಿಯಲ್ಲಿ ಇರ್ತದೆ. ನಮ್ಮ ದೇವಸ್ಥಾನದಲ್ಲಿ ಹಾಗಲ್ಲ, ಅದನ್ನು ಕೇಪಳದ ಹೂ ಹೀಗೆ ಹಿಡಿದು ಮಾಡಬೇಕು. ಈ ಕೇಪಳದ ಹೂ ಕೂಡ ಹೀಗೆ ಗೊಂಚಿಲನ್ನೇ ಒಂದಕ್ಕೊಂದು ನಾವು ಹೀಗೆ ಇಟ್ಕೊಂಡು, ಆಮೇಲೆ ಇದನ್ನು ಒಂದು ಕದಳಿ ಬಾಳೆಯ ಹಗ್ಗವನ್ನು ಮಾಡಿ, ಅದು ಕರೆಕ್ಟಾಗಿ ಒಂದು 9 ಫೀಟಿದೆ ಆಗಬೇಕು, ಅದಕ್ಕಿಂತ ಕಡಿಮೆ ಇರೋದು. ಅದು ಸಹ ಬಾಳೆಕಾಯಿ ಹಾಕಿದಂಥ ಕದಳಿ ಬಾಳೆ ಆಗಿರಬೇಕು, ಬೇರೆ ಬಾಳೆ ಆಗೋದಿಲ್ಲ. ಮತ್ತು ಬಾಳೆಕಾಯಿ ಹಾಕದ ಇದು ಆಗೋದಿಲ್ಲ ಬಾಳೆಗಿಡ. ಅದನ್ನು ತೆಗೆದು, ಅದರ ಸಿಪ್ಪೆ ತೆಗೆದು ಅದನ್ನು ಒಣಗಿಸಿ ಅದರಲ್ಲಿ ಮಾಡುವಂಥ ಹಗ್ಗದಿಂದ ನಡುವಲ್ಲಿ ಹಾಕಿ ಅದಕ್ಕೆ ಹೀಗೆ ಇಟ್ಕೊಂಡು ಸುತ್ತ ನಾವು ಕಟ್ಟಾಕ್ಕೊಂಡು ಬರಬೇಕು. ಅದನ್ನು ಮಾಡಲಿಕ್ಕೆ ನಮಗೆ 4 ಜನ ಹೀಗೆ ಮಾಡಿ ಕೊಡಲಿಕ್ಕೆ ಬೇಕು. ಆಮೇಲೆ ಕಟ್ಟಲಿಕ್ಕೆ ಒಬ್ಬ ಬೇಕು. ಟೋಟಲ್ ನಮಗೆ ಒಂದು ದಂಡೆ ಕಟ್ಟಬೇಕಾದ್ರೆ 4.5 ಗಂಟೆ ಬೇಕು. ಬಾಳೆ ಹಗ್ಗ ಮಾಡಬೇಕಾದ್ರೆ ಒಂದು ದಿವಸ ಫುಲ್ ಅದೇ ಕೆಲಸ ಇದೆ. ಬಾಳೆ ಹಗ್ಗ ಮಾಡೋದು. ಆಮೇಲೆ ಈ ಹೂಗಳನ್ನು ತರಬೇಕಾದ್ರೆ ಇಂಥ 4 ಬುಟ್ಟಿ ಹೂ ಬೇಕು. ಒಂದು ಬುಟ್ಟಿ ಅಲ್ಲ, 4 ಅಥವಾ 5 ಬುಟ್ಟಿ ಹೂ ಇದ್ದರೆ ಇದನ್ನು ಹೀಗೆ ಮಾಡಿಕೊಟ್ಟು ನಾವು ಸುತ್ತ ಕಟ್ಟಿಕೊಂಡು ಬಿಡು ತರಲಿಕ್ಕಿಲ್ಲ. ಹೀಗೆ ಬಿಡಿ ತರಲಿಕ್ಕಿಲ್ಲ. ಹೀಗೇ ಗೊಂಚಿಲೇ ಬೇಕು. ಗೊಂಚಿಲನ್ನು ಒಟ್ಟು ಮಾಡಿ ನಾವು ಹೀಗೆ ಕಟ್ತೇವೆ. ಅದನ್ನು ಕಟ್ಟುವಾಗ ಹೊರಗಡೆ ಮಾತ್ರ ಅದು, ನೀವು ಆಲ್ರೆಡಿ ಈಗ ದಂಡೆ ನೋಡಿದ್ದೀರಿ, ಅದರ ಸುತ್ತ ಹೀಗೆ ಬರ್ತದೆ ಅದು. ಮತ್ತು ಇದು ಪೊಳಲಿ ಜಾತ್ರೆಯಲ್ಲಿ ಪ್ರತಿ ಉತ್ಸವ ಆಗಬೇಕಾದರೂ, ಶಿವರಾತ್ರಿ ಇರಲಿ, ಹಬ್ಬ ಇರಲಿ, ದೀಪಾವಳಿ ಇರಲಿ, ಹಬ್ಬದ ಪೂಜೆ ಇರಲಿ, ಒಂದು ದಂಡೆ ಆಗಲೇಬೇಕು. ಹಾಗೆ ನಾವು ಒಂದು ದಿವಸಕ್ಕೆ ಮಾಡೋದಿದ್ರೆ ತುಳಸಿ ಹೂವಿದು ಮಾಡ್ತೇವೆ. 5 ದಿವಸಕ್ಕೆ ಬರಬೇಕು ಅಂತಾದರೆ ಕೇಪಳದ ಹೂವಿದು ಮಾಡ್ತೇವೆ. ಇಲ್ಲಿ ಪೊಳಲಿಯಲ್ಲಿ ಕೊಡಿಯ ದಿವಸ, ನಾವು ಗರುಡ ಏರುವ ದಿವಸ ಒಂದು ದಂಡೆ ಕಟ್ಟಿದರೆ ಮತ್ತೆ 5 ದಿವಸಕ್ಕೆ ಆ ದಂಡೆಯನ್ನು ಚೇಂಜ್ ಮಾಡಬೇಕು. ಚೇಂಜ್ ಮಾಡಬೇಕಾದ್ರೆ ಚೇಂಜ್ ಮಾಡೋ ಉದ್ದೇಶ ಅದು ಚೇಂಜ್ ಮಾಡಲಿಕ್ಕೆ ಏನು ಕಾರಣ ಅಂದರೆ 5 ದಿವಸ ಆದಮೇಲೆ ನೋಡಿ, ಆಗ ನೀವು ದಂಡೆ ನೋಡಿದರೆ ಅದು ಕಪ್ಪಿತ್ತು. ಇದು ನಾವು ಫ್ರೆಶ್ ಆಗಿ ಕಟ್ಟುವಾಗ ಕೆಂಪಿರ್ತದೆ. ಹಾಗಾಗಿ ಅದು ಚೇಂಜ್ ಮಾಡಲಿಕ್ಕೆ, ದಂಡಮಾಲೆ ಮಾಡಲಿಕ್ಕೆ ಕಾರಣವೇ ಅಷ್ಟೇ. 5 ದಿವಸಕ್ಕೊಮ್ಮೆ ಅದನ್ನು ಚೇಂಜ್ ಮಾಡೋದಿದ್ದರೆ ಅದು ಕೆಂಪು ಹೋಗಿ ಕಪ್ಪಾಗಿರ್ತದೆ, ಕೊಳ್ತಿರ್ತದೆ, ಹೂವಿದಾದ್ರಿಂದ. ಅದಕ್ಕೆ ನಾವು ದಂಡಮಾಲೆ ಅಂತ ಮಾಡೋದು. ಅದು ಒಂದನೇ ಚೇಂಜ್ ಮಾಡುವಾಗ ನಾವು 5ನೇ ದಂಡಮಾಲೆ ಅಂತ ಹೇಳ್ತೀವಿ. 2ನೇ ಚೇಂಜ್ ಮಾಡುವಾಗ 10ನೇ ದಂಡಮಾಲೆ, 10 ದಿವಸ, 15, 20 ಮತ್ತು 2ನೇ ಚೆಂಡಿಗೆ ಮತ್ತು ಕಡೆ ಚೆಂಡಿಗೆ ಒಟ್ಟಿಗೆ ಅಷ್ಟು ಮಾಡ್ತೀವಿ. ಮತ್ತು 6ನೇ ದಿವಸ ದೇವರು ಹಿಂದೆ ಬರುವಾಗ ಅರ್ಧ ದಂಡೆ ಮಾಡ್ತೀವಿ, ಪುನಃ ಸಣ್ಣ ಸಪೂರ. ಕಾರಣ ಅದಕ್ಕೆ ಅದು ದೇವರು ಸಣ್ಣದಾಗ್ತದೆ, ಅಟ್ಟೆ ಎಲ್ಲ ತೆಗಿತಾರೆ ಅದು. ಜಾತ್ರಾ ಮಹೋತ್ಸವದಲ್ಲಿ ತಾಯಿ ವಾತ್ಸಲ್ಯಮಯ ಆಗಿರುವಂತಹ ಭಕ್ತರನ್ನು ಅನುಗ್ರಹಿಸುವಂತಹ ತಾಯಿ ರಾಜರಾಜೇಶ್ವರಿ ಸಿಂಹಾಸನಾರೂಢರಾಗಿದ್ದರೆ ನಡೆಯುವಂತಹ ಉತ್ಸವಾದಿಗಳು, ಇತರ ಎಲ್ಲ ಸೇವೆಗಳು ಮಗನಾದಂತಹ ಸುಬ್ರಹ್ಮಣ್ಯ ದೇವರಿಗೆ, ಅಂದರೆ ಇಲ್ಲಿಯ ಪ್ರಧಾನ ದೇವತೆ ರಾಜರಾಜೇಶ್ವರಿ ಆದರೂ ಉತ್ಸವ ಮೂರ್ತಿಯಾಗಿ ವಿಜೃಂಭಣೆಯಿಂದ ಉತ್ಸವ ಸೇವೆಯನ್ನು ಸ್ವೀಕಾರ ಮಾಡುವಂಥವರು ಸುಬ್ರಹ್ಮಣ್ಯ ದೇವರು, ಬಲಿಮೂರ್ತಿ ಸುಬ್ರಹ್ಮಣ್ಯ ದೇವರು. ಹಾಗೆ ರಥೋತ್ಸವಾದಿಗಳೆಲ್ಲ ಸುಬ್ರಹ್ಮಣ್ಯ ದೇವರಿಗೆ. ವಿಶೇಷವಾಗಿ ಆ ಕಡೆಯ 5 ದಿವಸಗಳಲ್ಲಿ
ಉತ್ಸವಗಳು ಅಂದರೆ ಬಾಕಿ ಎಲ್ಲ ಕಡೆಗಳಲ್ಲಿಯೂ ಮತ್ತು ಇಲ್ಲಿ ನಿತ್ಯದಲ್ಲಿಯೂ ತಂತ್ರ ಸುತ್ತ ಆದ ನಂತರ ಉಡಿಕೆ ಸುತ್ತು, ಆಮೇಲೆ ಇಲ್ಲಿ ಇರುವಂಥ ಇರಾಣ ಸುತ್ತು, ಆನಂತರ ಚೆಂಡೆ ಸುತ್ತು, ಸರ್ವವಾದ್ಯ ಸುತ್ತು. ಇಷ್ಟೇ ಆದರೆ ಚೆಂಡಿನ ಸಮಯದಲ್ಲಿ 2-3 ಸುತ್ತುಗಳು ವಿಶೇಷವಾಗಿರ್ತದೆ. ಒಂದು ರೌಲು ಸುತ್ತು ಹೇಳ್ತೇವೆ, ಅದರಲ್ಲಿ ನಮ್ಮಲ್ಲಿ ಇಲ್ಲಿ ಆಡು ಭಾಷೆಯಲ್ಲಿ ಮದಿಮಾಲು ಸುತ್ತು, ಮದುಮಗಳ ಸುತ್ತು ಹೇಳುವಂಥ ರೀತಿಯಲ್ಲಿ, ಅಂದರೆ ಅಷ್ಟು ಸುಶ್ರಾವ್ಯವಾಗಿ ಅದು ಕೇಳಲಿಕ್ಕೂ ನೋಡಲಿಕ್ಕೂ ಭಾರಿ ಇಂಪಾಗಿರ್ತದೆ. ಹಾಗೆ ನಗಾರಿ ಸುತ್ತು, ಆಮೇಲೆ ಓಡಬಲಿ ಇತ್ಯಾದಿಗಳೆಲ್ಲ ನಡೀತಾ ಉಂಟು. ಪಂಡ ಐನು ಪಂಚವಾದ್ಯ ಐನು ಜನ ಒಲ್ಲೇರು ಎಂಕ್ಲ ಹಿರಿಯ ಪಂಡ ವಂಶ ಪರಂಪರೆ ಪ್ರೂಪು ಉಂಡ ಅಂದ್ ಕೇನಾರು ನಿಕ್ಲು ಕೇನೊಲ್ಲಿ ನಿಕ್ಲೆಗೆ ಆಂಡ ಪ್ರೂಪು ಉಲಾಯ್ದ ಅಮ್ಮಡನ್ನೇ ಕೇನೋಡು ಇತ್ತೆ ಎನ್ನಡಲೆತ್ತ ಪನ್ಪೇರು ಇದು ವಂಶ ಪಾರಂಪರೆ ಇಂದು ಪನ್ಪಾರು ವಂಶ ಪಾರಂಪರೆ ಮಂಡ ರೆಕಾರ್ಡ್ಸ್ ಉಂಡೆ ರೆಕಾರ್ಡ್ಸ್ ಜಾನ್ ಎನ್ನಡ ಕೇಂಡ ಪನ್ಪಿನ್ ಪೋದೆನ್ನ ಅಮ್ಮ ಒಲ್ಲೇರು ಉಳ್ಳಾಯ್ದು ಅರ್ಧ ಕೇಳಿ ಅರೇ ಗೊತ್ತುನ್ನ ತೆಂಚಿನ ವಂಶ ಪಾರಂಪರೆ ಎಂಕಲ್ನ ಇತ್ತಿನೇಟ ಎಂಕುಲು ಮಲ್ತೊಂದುಲ್ಲ ಬಲಿತ ವಿಷಯ ಎಂಕ್ಲೆಗೆ ಒಂದು ಗಂಟೆ ಹ್ಯಾಪಿನ ಒಂದು ಮಲ್ಲ ಗಂಟೆ ಉಂಡು ಆ ಗಂಟೆ ಕೇನ್ ಪೆರಿಗೇನೆ ಎಂಕುಲು ಮೀದು ರಡಿ ದುಂಬು ಪೂರ ಬಚ್ಚಂಗಾಯಿ ಎಂಕುಲು ಮಲ್ತೊಂದಿತ್ತ ಎಂಕುಲು ಹಿರಿಯ ಹಾಕಲು ಅವು ಮುಲ್ತುರ್ದು ಒಂಚೂರು ಅಕರ ಅಡೆಗೆ ಉಂಡು ಗಂಟೆ ಅವಳು ಬೇಲೆನು ದಕ್ಕುನು ಸೀದಾ ಬರ್ಪಿನೇ ಮೀಪಿನೇ ಬತ್ತದು ಮುಲ್ರಡಿ ಅಪ್ಪಗ ಒಂಜಿ ಪಾಣೆ ಹಾಕುನ ಅಂದು ಉಂಡು ಅವು ಪಂಡ ಪದಾರ್ಥಿನ ಹಾಕಲು ಪದಾರ್ಥಿಂದ ಪಂಡ ಆ ವೃತ್ತಿಗೆ ಪುದಾರು ಪದಾರ್ಥಿ ಅವು ಪದಾರ್ಥಿ ಪಂದು ಜಾತಿ ಆಗ್ತದೆ ಇತ್ತೆ ಸೇರಿಗಾರೆ ಎಂದು ಪನ್ಪುಂಡತೆ ಅವು ವೃತ್ತಿ ಅವು ಹಾಕಲು ಪಾಣೆ ಹಾಕುವರು ಪಾಣೆ ಹಾಕದಾದ ಒಂಜಿ 15 ನಿಮಿಷ ಉಂಡು 5 ಒಕ್ಕ ಉಲಾಯ್ಡು ಬಲಿಪಿದಾಡು ಐಕ್ ಸರ್ವವಾದ್ಯ ಅದು ಪೂರ ಬಲಿಪಿದಾರ್ದು ಬರ್ಪುಂಡು 5 ಒಕ್ಕ ದೇವೇರೇನು ಅಲ್ಪ ಈ ತಾಸೆದೋಲು ಪೂರ ಉಂತುದಾದ ಖಾಲಿ ಸುತ್ತಿನಾಗ ಸರ ದೇವೇರೇನು ಲೆತೊಂದು ಬರ್ತು ಬಿಡುದು ಎಂಕುಲು ಉಲಾಯ್ ಪೊಪ್ಪ ಅಪ್ಪಗ 5 ಒಕ್ಕ ಹಾಕಲು ಪದಾರ್ಥಿನ ಹಾಕಲು ಬರ್ಪೇರು ಅವು ಪಾಣೆ ಅಂದು ಪನ್ಪಿನ ಐಕ್ 5 ಒಕ್ಕ ಮೂಜಿ ಸುತ್ತು ತಂತ್ರ ಸುತ್ತು ಒಂದು ಪನ್ಪೇರು ಅವು ಪೂರ ಕೊಡಲಿಲ್ಲ ಸಾಮಾನ್ಯ ಇತ್ತಿನ ಐಕ್ ಪಾಣೆ ಎಲ್ಲ ಚೆಂಡೆಲ್ಲ ಅಂದಾಜಂಡೆ 5 ಒಕ್ಕ ಬತ್ತದು ಮೂಜಿ ಸುತ್ತಾದ ಅಲ್ಪ ಕ್ಷೇತ್ರಪಾಲ ಪೂಜೆ ಅಂದುಂಡು ಕ್ಷೇತ್ರಪಾಲ ಪೂಜೆಗೆ ಎಂಕುಲು ಸರ್ವವಾದ್ಯದಕ್ಕೂ ಸೇರೋಡು 5 ಒಕ್ಕ ಒಂಜಿ ಸರ್ವವಾದ್ಯ ಅದು ಬರ್ಪುಂಡು ಸರ್ವವಾದ್ಯ ಅದು ಬತ್ತದು ಅಲ್ಪ ಎಂಕಲ್ನ ತಾಸೆ ದೋಲು ಪೋಪೇರು ಬೋದು ಅಲ್ಪ ಸುತಿನಾಗ ಸರ ಉಂತೋಡು ಮುಲ್ತ ತೂಲೆ ಒಂಜಿ ಸುತಿನಾಗ ಸರ ದೇವೇರೇನು ತರೆಟಿ ಏಪ ದೆತ್ತೇರು ಅಡೆಮುಟ್ಟ ಸುತಿನಾಗ ಸರ ಬೋಡು 5 ಒಕ್ಕ ಚಂಡೆ ಸುತ್ತು ಅಂದರೆ 5 ಒಕ್ಕ ಉಡಿಕೆ ಸುತ್ತ 5 ಒಕ್ಕ ಹಿರಣ ಸುತ್ತು ಉಂಡು ಹಿರಣ ಸುತ್ತ 5 ಒಕ್ಕ ಚೆಂಡೆ ಸುತ್ತು 5 ಒಕ್ಕ ಸರ್ವಾದ್ಯ ಸುತ್ತ 5 ಒಕ್ಕ ಬೊಕ ವಿಶೇಷ ದಿನ ಉಂಟು ದಂಡಮಾಲೆ 5 ಒಕ್ಕ ಆನಿ ದರ್ಶನ ಸುತ್ತುಂಡು ದರ್ಶನ ಸುತ್ತಾದ ಗುತ್ತುಗು ಬೊಕ ಆ ಸ್ಥಾನಮಾನವು ಸಂದುನ ದೇವರನ್ನ ಇದು ಪ್ರಸಾದ ಅವು ಆಂಡತೆ ಅವು ಮಾಮೂಲು ಒಡಿ ಚೆಂಡಿರ್ದು ಬೊಕ್ಕ ರೌಲು ಸುತ್ತು ಉಂದು ಪಂಡುದು ಅವು ಒಂಜಿ ವಿಶೇಷ ಎಂಗ್ಲೆ ಹಿರಿಯಕ್ಕಳು ಪನ್ಪೇರು ಅವು ಮದಿಮಾಲು ಸುತ್ತು ಅವು ಕೊಡಿ ಚೆಂಡಿರ್ದು ವರ್ಷಗೆ 5 ದಿನ ಮಾತ್ರ ಅವು ರೌಲು ಸುತ್ತು ಅವು ಒಂಜಿ ಕೇನೇರ ಸಮ್ಮೆಲ ಬೊಕ ಒಂಜಿ ಉಡುಕೆದಲ ಕನೆ ಅವು ರೌಲು ಒಂದು ಪನ್ಪೇರು ಅವು ಕೊಡಿ ಚೆಂಡಿರ್ದು ಕಡೆ ಚೆಂಡ ಐತ ಇಡೇಟ್ ಸೂರ್ಯವಾದ್ಯ ಅಂದು ಪಂಡುದು ಇತ್ತುಂಡು ಅವು ಪಂಡ ತರೆಕ್ ಸೂರ್ಯ ಪಂಡ ಅವು ಮಿತ್ತು ತೂದಿಂಚ ಬೊಟ್ಟು ನಿಂಚೆ ಇಂಚ ಅವಿತ್ತೆ ಯಾನ್ ಒಂಜಿ ಫೇಸ್ಬುಕ್ ಉಡುತ್ತೆ ಉಡುಪಿ ಸೈಡ್ ಒಂಜಿ ದೇವಸ್ಥಾನ ಉಂಡು ಅವು ಅಷ್ಟವದನ ಅನಗೈತೆ ಅವೇನು ಬಟ್ಟು ದುಂಬು ಮೂಲು ಒಂಜಿ ಸುತ್ತೇ ಸೂರ್ಯವಾದ್ಯದ ಸುತ್ತಿ ಅವು ತರೆಕ್ ಇಂಚ ಕಟ್ಟೋದು ಅವು ಇಂಚ ತೂದು ಮಿತ್ತು ದೃಷ್ಟಿ ಅವು ಇಂಚ ಬೊಟ್ಟುನೆ ಅವು ಸೂರ್ಯನ ತೂಪಿನಿ ಐಕ್ ಸೂರ್ಯವಾದ್ಯ ಅಂದು ಬಂದ ಪೊಳಲಿ ದೇವಸ್ಥಾನದ ವಿಶೇಷ ಅಂತ ಹೇಳಿದರೆ ತಂತ್ರಿಗಳಿಂದ ಹಿಡಿದು ಬ್ರಾಹ್ಮಣರಿಂದ ಹಿಡಿದು ಎಲ್ಲ ಸಮುದಾಯದವರಿಗೂ ಪೊಳಲಿ ದಾಯಿಯ ಸೇವೆ ಮಾಡುವಂಥ ಒಂದು ಭಾಗ್ಯ ಇದೆ. ಅದು ಬಿಲ್ಲವರು ಇರ್ಬೋದು, ಮಲಯಾಳಿ ಬಿಲ್ಲವರು ಇರ್ಬೋದು, ಕುಲಾಲರು ಇರ್ಬೋದು, ಹೀಗೆ ದೇವಾಡಿಗರು ಇರ್ಬೋದು, ಎಲ್ಲ ಜಾತಿಯವರಿಗೂ ಅಂದರೆ ಹಿಂದೂಗಳಲ್ಲದೆ ಮುಸ್ಲಿಮ್ ಮತ್ತು ಕ್ರಿಶ್ಚಿಯನ್ ಇವರಿಗೂ ಕೂಡ ಪೊಳಲಿ ದೇವಸ್ಥಾನದಲ್ಲಿ ಸೇವೆ ಮಾಡುವಂಥ ಒಂದು ಅವಕಾಶ ಇದೆ. ಈಗ ನಾನು ಚೆಂಡಿನ ಬಗ್ಗೆ ಹೇಳಿದೆ, ಅವರು ಗಾಣಿಗ ಸಮಾಜದವರು. ಹಾಗೆ ಇಲ್ಲಿ ಚೆಂಡು ಕರೆಯುವವರು ನಮ್ಮ ಜೋಗಿ ಸಮಾಜದವರು. ಹಾಗೆ ಇಲ್ಲಿ ಕುಲಾಲ ಸಮಾಜದವರು ಬಹಳ ವಿಶೇಷವಾದಂತಹ ಸೇವೆಯನ್ನು ಮಾಡ್ತಾರೆ. ದೇವಸ್ಥಾನದ ದೇವರ ಬಲಿ ಹೊರಡುವಾಗ ಅದಕ್ಕೆ ಇಲಾಲ್, ಹಾಗೆ ಅದನ್ನು ಹಿಡಿಯುವವರು ಕುಲಾಲ ಸಮಾಜದವರು. ಇಲಾಲ್ ಅಂತ ಹೇಳಿದರೆ ಅದೊಂದು ದೇವರ ಬಲಿಯ ಎದುರಿಗೆ
3 ಮೊನೆ ಬರ್ತದೆ ನಮಗೆ ಅಲ್ಲಿ ಕಾಣಿಸ್ತೇವೆ. ಅದನ್ನು ಉರಿಸಿ ಅದನ್ನು ದೇವರ ಬಲಿ ಹೊರಡುವಾಗ ಮಾಡುವಂಥ ಒಂದು ವಿಶಿಷ್ಟವಾದ ಸೇವೆ. ಅದರ ಬಗ್ಗೆ ಅವರು ಹೇಳ್ತಾರೆ. ಈಗ ಇಲಾಲ್ ಹಿಡಿಯುವುದರಲ್ಲಿ ಪ್ರಮುಖರಾದ ದಾಮೋದರ ಕುಲಾಲ್ರವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಬಗ್ಗೆ ವಿವರ ನೀಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ನಮ್ಮದು ಕುಲಾಲ ಮನೆತನದ್ದು ಕೆಲಸ ಇದು. ಕುಲಾಲರು ನಾವು ಸೇರಿ ಅದು ಮಣ್ಣಿನಿಂದ ಮಾಡುವ ಇದು, ಮಣ್ಣಿನಿಂದ ತಯಾರಿಸಿ ನಾವೇ ಮಣ್ಣಿನ ಇದು ಮಾಡಿ ರೆಡಿ ಮಾಡಿ ಪೊಲಲಿ ಕೊಡಬೇಕು. ನೀವೇ ಮಾಡೋದು? ಹೌದು, ಕುಲಾಲರೇ ಮಾಡೋದು. ಅದನ್ನು ಇಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ದೀಪ ಹೊತ್ತಿಸಿ ನಾವು ಸುತ್ತ ಇದು ಇಡಲಿಕ್ಕೆ ಉಂಟು. ನಾವೊಂದು 10-25 ಜನ ಬರ್ತೇವೆ. ನಾವು ಅಲ್ಲಿ ಪೂವಾರು ಮನೆತನ ಮತ್ತು ಕೆಳಗಿನ ಬೈಲು ಅಂತ ಮನೆತನ ಪೂವಾರು. ಬೇರೆ ಕಡೆಯವರಿಗೆ ಕುಲಾಲರಿಗೆ ಅವಕಾಶ ಇಲ್ಲ. ಅದೇ ಮನೆತ ಅವರಿಗೆ ಇಬ್ಬರಿಗೆ ಮಾತ್ರ, 2 ಕಡೆಗೆ ಮಾತ್ರ. ಅವರೆಲ್ಲ ಸೇರಿ ನಾವು ಈ ಇಲಾಲ್ದ ಸೇವೆ ಮಾಡ್ತೇವೆ. ಅದು ಕಂಟಿನ್ಯೂ ಆಗ್ತದೆ. ಮಾಡದಿದ್ದರೆ ನಮಗೆ ಸಹ ಇದು ಸರಿ ಬರುವುದಿಲ್ಲ. ನಮಗೆಲ್ಲ ಇದು ತೊಂದರೆ ಬರ್ತದೆ. ನಾವು ಜಾಗ್ರತೆ ಮಾಡಬೇಕಾಗ್ತದೆ, ಶುದ್ಧ ಇರಬೇಕಾಗ್ತದೆ. ನೀವು ಸಸ್ಯಾಹಾರಿಗಳಾಗಿ ಶಾಕಾಹಾರಿಗಳಾಗಿದ್ದು ಮುಂದೆಲ್ಲ ತಪ್ಪಿದರೆ ಎಲ್ಲ ಮೈ ಮೇಲೆ ಬಿದ್ದು ಎಲ್ಲ ಸಿಪ್ಪೆಲ್ಲ ಹೋಗ್ತದೆ. ಭಾರಿ ಕಷ್ಟ ಉಂಟು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅವತ್ತು. ನಮ್ಮಲ್ಲಿ ಇನ್ನೊಬ್ಬರು ವಿಶೇಷವಾದ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಇವರು ನಮ್ಮ ಅಮ್ಮುಂಜೆ ಕಡವಿನ ಬಳಿ ದೇವ್ ಸಪಲಿಗರು ಅಂತ ಇದ್ದು ಅವರ ಚಿರಂಜೀವಿಯವರು. ಇವರು ಕೂಸಪ್ಪ ಸಪಲ್ಯರು. ಇವರದ್ದು ವಿಶೇಷ ಅಂತ ಹೇಳಿದರೆ, ನಾನು ಆಗ ಹೇಳಿದ ಹಾಗೆ ಪೊಲಲಿಯ ಸಂಕ್ರಮಣದ ಜಾತ್ರೆಯ ದಿವಸ ನಾವು ಇಲ್ಲಿ ನಂದ್ಯದಿಂದ ಕ್ಷೇತ್ರದಿಂದ ಭಂಡಾರ ಬರುವಾಗ ಅದಕ್ಕೆ ದೋಣಿಯ ವ್ಯವಸ್ಥೆಯನ್ನು ಇವರು ಮಾಡ್ತಾರೆ. ಇವರು ಮುಂಚೆ ಇವರ ತಂದೆ ಮಾಡ್ತಾಯಿದ್ರು, ಈಗ ಇವರ ಮನೆಯವರೆಲ್ಲ ಸೇರಿ ಮಾಡ್ತಾರೆ. ಅದು ಅಲ್ಲದೆ ಇಲ್ಲಿ ದೇವಸ್ಥಾನದಲ್ಲಿ ದೀವಟಿಗೆ ಹಿಡಿಯುವಂಥ ಕೆಲಸವನ್ನು ಇವರ ಅಣ್ಣ, ಇವರ ತಮ್ಮ ಎಲ್ಲ ಮಾಡ್ತಾರೆ. ಇದರ ಬಗ್ಗೆ ಇವರು ಒಂದೆರಡು ಮಾತನ್ನು ಹೇಳ್ತಾರೆ. ಚೆಂಡು ಪೋಣಗೆ ಗೀಟಿಗೆ ಅವತ್ತು ಪೋಡು ಐದಿಂತ ಉತ್ಸವ ಬಲಿ ಉತ್ಸವಗೂ ಹಾಂ ಎಂಗ್ಳು ಕೊಡಬಂದ ಜೀಟಿಗೆ ಕೊಡಬಂದ ನೆಟ್ಟಿದ್ದೆ ತುಂಬ ಏನು ಮಾತು ಬತ್ತೊಂದಿತ್ತಾರೆ ಎಂಕುಲು ಮೆಗ್ಗಿ ಬಲ ವಿಶೇಷವಾಗಿ ಎಲ್ಲ ದೇವಸ್ಥಾನಗಳಲ್ಲಿಯೂ ದೇವರನ್ನು ಹೊರುವವರು ದೇವಪಾಲಕರು ತಲೆಗೆ ಒಂದು ಮುಂಡಾಸನ್ನು ಬಿಗಿದು ಆ ದೇವರ ಉತ್ಸವವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿಂದ ಪರಂಪರೆಯಿಂದಲೂ ಮುಂಡಾಸಿನ ಬದಲಿಗೆ ಒಂದು ದಿಂಬಿನ ರೀತಿಯಲ್ಲಿ ಸಾಧಾರಣ ಅದೇ ತುಂಬ ಭಾರ ಉಂಟು, ಅದನ್ನಿಟ್ಟು ಅದರ ಮೇಲೆ ದೇವರನ್ನು ಹೊರುವಂಥದ್ದು ಪರಂಪರೆ. ಯಾಕೆ ಅಂತ ಕೇಳಿದರೆ ನಮ್ಮ ದೇವಸ್ಥಾನದ ದೇವರ ವಾಣಿಪೀಠ ಸ್ವಲ್ಪ ಚಿಕ್ಕದು, ಅದಕ್ಕೆ ಮುಂಡಾಸಿನ ಒಳಗೆ ಅದು ನಿಲ್ಲುವುದಿಲ್ಲ. ಆದ ಕಾರಣ ದಿಂಬನ್ನು ಮೊದಲಿನಿಂದಲೂ ಪರಂಪರೆಯಿಂದಲೂ ಆ ದೇವವಾಹಕರು ತಲೆ ಮೇಲೆ ಇಟ್ಟು ದೇವರನ್ನು ಹೊರುವಂತಹ ಪರಂಪರೆ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮೋ ನ ವಿದ್ಯತೆ ಹೇಳುವಂತಹ ಒಂದು ವಾಕ್ಯ ಉಂಟು. ರಥಾರೂಢನಾಗಿರುವಂತಹ ಆ ಚಿತ್ಸ್ವರೂಪನಾದಂತಹ ದೇವರನ್ನು ದರ್ಶನವನ್ನು ಯಾರು ಮಾಡ್ತಾರೋ ಅವರಿಗೆ ಜೀವಿತ ಕಾಲದಲ್ಲಿಯೋ ಅಥವಾ ಜನ್ಮಾಂತರದಲ್ಲಿಯೋ ಮಾಡಿದಂತಹ ಯಾವುದೋ ಒಂದು ರೀತಿಯಂತಹ ಪಾಪಗಳಿದ್ದರೂ ಅದೆಲ್ಲ ನಾಶವಾಗಿ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಹೇಳುವಂಥದ್ದು ರಥೋತ್ಸವಕ್ಕೆ ವಿಶೇಷವಾಗಿರುವಂತಹ ಒಂದು ಹಿರಿಮೆ. ನನ್ನ ಮೂಲತಃ ಮನೆ ಕಟೀಲು ಸಮೀಪ ಶಿಬರೂರು ಅಂತೇಳಿ. ನಮ್ಮ ತಂದೆಯ ಹೆಸರು ಮಂಟಪ ಕೃಷ್ಣಣ್ಣ ಅಂತಲೇ ಹೆಸರು ಬರ್ತವರು. ಅವರು ದಾರ ಮಂಟಪ ಮತ್ತು ಮಂಡಲ ಚಪ್ಪರ ವಿವಾಹಾದಿಗಳಲ್ಲಿ ಚಪ್ಪರ ಮಾಡ್ತಾ ಇದ್ದವು. ಒಂದು ಕಾಲಘಟ್ಟದಲ್ಲಿ ಇಲ್ಲಿ ಬಂದು ತಾಯಿಯ ಪ್ರೇರಣೆಯಂತೆ ಸೇವೆಯನ್ನು ಶುರು ಮಾಡಿ 75 ವರ್ಷ ತಾಯಿಯ ಸೇವೆಯನ್ನು ಇಲ್ಲಿ ಮಾಡಿದ್ದಾರೆ. ತದನಂತರ ಅವರ ಕಾಲಾವಧಿ ನಂತರ ಈಗ ಒಂದು 10-12 ವರ್ಷದಿಂದ ನಾನೇ ನನ್ನದೇ ಆದಂಥ ಒಂದು ಜವಾಬ್ದಾರಿ ಇಟ್ಟುಕೊಂಡು ಭಕ್ತಿಯಿಂದ ತಾಯಿ ಸೇವೆ ಮಾಡ್ತಾ ಇದ್ದೇನೆ. ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯದ್ದೇ ಆದಂಥ ಒಂದು ರಥ ಉತ್ಸವ ಆಗುತ್ತದೆ. ಅದಕ್ಕೆ ದೇವಾಡಿಗ ವರ್ಗದವರು ಅದನ್ನು ಅಲಂಕಾರ ಎಲ್ಲ ಮಾಡುವಂಥ ಸಂಪ್ರದಾಯ. ತದನಂತರದಲ್ಲಿ ಸುಗ್ಗಿ ಸಂಕ್ರಮಣದಂದು ಆರಂಭ ಆದಂಥ ಧ್ವಜಾರಂಭ ಆಗಿ 20ನೇ ದಿವಸಕ್ಕೆ ನವಿಲು ತೇರು, 20ನೇ ದಂಡಮಾಲೆ ದಿವಸ ನವಿಲು ತೇರು ಅಂತ ಹೇಳುವಂಥ ಒಂದು
ರಥವನ್ನು ಅಲಂಕಾರ ಮಾಡ್ತೇವೆ. ನವಿಲು ಅಂದರೆ ಸುಬ್ರಹ್ಮಣ್ಯನ ವಾಹನ, ಅದಕ್ಕೋಸ್ಕರ ಅದರಲ್ಲಿ ನವಿಲನ್ನಿಟ್ಟು ಅದರ ಮೇಲೆ ದೇವರನ್ನು ಆರೂಢ ಮಾಡಿಕೊಂಡು ರಥ ಉತ್ಸವಾದಿಗಳು ನಡೀತದೆ. ತದನಂತರದಲ್ಲಿ 1ನೇ ಚೆಂಡಿನ ದಿವಸ ಕುಮಾರ ತೇರು ಅಂತ ಹೇಳುವಂಥ ಒಂದು ರಥವನ್ನು ಅಲಂಕಾರ ಮಾಡ್ತೇವೆ. ಅದು ಕೂಡ ಕುಮಾರ ಸುಬ್ರಹ್ಮಣ್ಯನ ಇನ್ನೊಂದು ಸ್ವರೂಪ. ಅದನ್ನು ಬೇಕಾದಾಗೆ ನಾವು ಅಲಂಕಾರವನ್ನು ಮಾಡ್ತೇವೆ. 2ನೇ ಚೆಂಡಿನ ದಿವಸ ಅಷ್ಟಪಟ್ಟಿ ಉಳ್ಳಂಥ ಹೂವಿನ ತೇರು ಅಂತೇಳಿ ಅದಕ್ಕೆ ಹೆಸರನ್ನಿಟ್ಟಿದ್ದಾರೆ. ಅದು ಒಂದು ಬ್ರಾಹ್ಮಣ ವರ್ಗದವರು ಅರ್ಪಣೆ ಮಾಡಿದ್ದು ಅಂತೇಳಿ ನನಗೆ ತಿಳಿದು ಬಂದಿದೆ. ಅದನ್ನು 2ನೇ ಚೆಂಡಿನ ದಿವಸ ಹೂವಿನ ಅಲಂಕಾರವನ್ನು ಮಾಡಿಕೊಂಡು ಅದು ಹೂ ತೇರು ಅಂತ ಹೇಳುವಂಥ ಮೂಲಕವಾಗಿ ಅದು ದೇವರ ರಥೋತ್ಸವಕ್ಕೆ ತಯಾರಾಗ್ತದೆ. 3ನೇ ಚೆಂಡಿನ ದಿವಸ ಸೂರ್ಯಮಂಡಲ ಅಂತ ಹೇಳುವಂಥ ಒಂದು ರಥ, ಸಣ್ಣ ರಥ, ಅದಕ್ಕೆ ಬೇಕಾದ ಅಲಂಕಾರವನ್ನು ಮಾಡಿಕೊಂಡು ಅದು ಉತ್ಸವದಲ್ಲಿ ಭಾಗಿಯಾಗುತ್ತದೆ. 4ನೇ ಚೆಂಡಿನ ದಿವಸ ಚಂದ್ರಮಂಡಲ ಅಂತ ಹೇಳುವಂಥ ಒಂದು ರಥ, ಅದಕ್ಕೆ ವಿಶಿಷ್ಟವಾದಂಥ ಪ್ರಾಧಾನ್ಯತೆ. 5 ಚಕ್ರಗಳುಳ್ಳಂತಹ ರಥ, ಅದಕ್ಕೆ 5 ಮುಗುಳಿಗಳು, ಮುಕುಟಗಳು, ಅದಕ್ಕೆ ಪತಾಕೆ ಎಲ್ಲ ಸೇರ್ಪಡೆ ಮಾಡಿಕೊಂಡು ಅಲಂಕಾರವಾಗಿ ತದನಂತರದಲ್ಲಿ ಅದು ಈ ರಥ ತಿರುಗುವಂತಹ ಸಂದರ್ಭದಲ್ಲಿ 5 ಚಕ್ರಗಳು ತಿರುಗುತ್ತವೆ. ಅದೇ ಪ್ರಕಾರ ಮೇಲೆಯ ಮುಕುಟ ಏನು ಕಿರೀಟ ಅಂತ ಹೇಳ್ತೇವೆ, ಪತಾಕೆಗಳು ಅಂಥದ್ದು, ಅದು ಕೂಡ 5 ಕಿರೀಟಗಳು ಕೂಡ ತಿರುಗುತ್ತವೆ ಸಕಾಲದಲ್ಲಿ. ಹಾಗೆ ಅದರಲ್ಲಿ ಚಂದ್ರನ ದಿವಸ ಅದನ್ನು 4ನೇ ಚೆಂಡಿನ ದಿವಸ ಅದನ್ನು ಉತ್ಸವ ಮಾಡ್ತಾರೆ. ಕೊನೆಯ ದಿವಸ ಆಳಬಲ್ಲಂಕಿ, ಅದರಲ್ಲಿ 6 ಆಳುಗಳು, 4 ಹೆಣ್ಣಾಳು 2 ಗಂಡಾಳು. ಆ ಗಂಡಾಳುಗಳ ಮೇಲೆ ಪಾಲಕಿಯ ಮೇಲೆ ದೇವರು, ಅದನಂತರ ಮೇಲೆ ಶಿಖರ, ಅದಕ್ಕೆ ಬೇಕಾದ ಅಲಂಕಾರಗಳು 5ನೇ ಚೆಂಡಿನ ದಿವಸ ನಡೆಸಲ್ಪಡುತ್ತದೆ. ತದನಂತರ 6ನೇ ದಿವಸ ರಥೋತ್ಸವ, ಬ್ರಹ್ಮ ರಥೋತ್ಸವ. ಅದು ಇಲ್ಲಿಯ ಸಂಪ್ರದಾಯದಂತೆ ಪಂಚವಾದ್ಯದವರು ಮಾಡುವಂಥ ಒಂದು ಸೇವೆ. ಬ್ರಹ್ಮರಥ ಅಂತ ಹೇಳಿದರೆ ಅದು ಮೊದಲು ಕೆಳದಿಯ ರಾಣಿ ಚೆನ್ನಮ್ಮ, ಕೆಳದಿಯ ರಾಣಿ ಚೆನ್ನಮ್ಮ ದೇವಸ್ಥಾನಕ್ಕೆ ಕೊಟ್ಟದ್ದು ಅಂತ ಐತಿಹ್ಯ. ಅಂದರೆ ಅವಳು ಕೆಳದಿಯ ರಾಣಿ ಚೆನ್ನಮ್ಮ ಅವಳು ಪೊಲಳಿಗೆ ಬರುವಾಗ ಅಲ್ಲಿ ರಥೋತ್ಸವ ಚೆಂಡು ಮುಗಿದಿರ್ತದೆ. ಆವಾಗ 3 ದಿವಸದ ಚೆಂಡಿದ್ದದ್ದಂತೆ, ಮೊದಲು 3 ದಿವಸದ್ದು ಚೆಂಡು, ನಡು ಚೆಂಡು, ಕಡೆ ಚೆಂಡು. ಅವಳು ಹೇಳಿದ್ರಂತೆ ನನಗೆ ಪೊಲಳಿದ್ದು ಚೆಂಡು ನೋಡಬೇಕು ಅಂತೇಳಿ. ಆಗ ಅದು ಮುಗಿದಾಯಿತು, ಇನ್ನು ಆಗಲಿಕ್ಕೆ ಬರುವ ವರ್ಷ ಆಯಿತು, ಇಲ್ಲ ನನಗೆ ನೋಡಬೇಕು ಅಂತ ಹೇಳಿದ್ದಕ್ಕೆ ಮಾಡ್ಬೋದು, ಆದರೆ 1 ದಿವಸದ್ದು ಮಾಡಲಿಕ್ಕೆ ಆಗೋದಿಲ್ಲ, ಇನ್ನು 2 ದಿವಸದ್ದು ಮಾಡಬೇಕು. ಹಾಗೆ 3 ಇದ್ದದ್ದು 5 ಆಯಿತು. ಅವಳು ಆ ಚೆಂಡನ್ನು ನೋಡಿ ಅದಕ್ಕೆ ದೇವಸ್ಥಾನಕ್ಕೆ ಬೇಕಾದ ಉಂಬಳಿಯನ್ನು ಕೊಟ್ಟು ಪೊಲಳಿಗೆ ಬ್ರಹ್ಮರಥವನ್ನು ಕೊಟ್ಟಳು ಅಂತ ಹೇಳುವ ಐತಿಹ್ಯ. ಈಗ ಅದನ್ನು ಈಗ ನಾವು ಬೇರೆ ಮಾಡಿ ಹೊಸ ಬ್ರಹ್ಮರಥ ಆಗಿದೆ. ಹಾಗೆ ರಥ ಕೊಟ್ಟದ್ದು ಕೆಳದಿಯ ರಾಣಿ ಚೆನ್ನಮ್ಮ. ಮತ್ತು ಚೌಟರಸರ ಆಳ್ವಿಕೆಗೆ ಒಳಪಟ್ಟಂತಹ ಕ್ಷೇತ್ರ ಇದು ಮೂಡುಬಿದಿರೆ ಚೌಟರಸರು. ಮತ್ತೊಂದು ನಾನು ಆಗ ಹೇಳಿದೆ ಸುರತ ಮಹಾರಾಜ ಅಂತೇಳಿ, ಅವರು ಕೇರಳದವರು ಇಲ್ಲಿಗೆ ಅದೇ ವ್ಯಾಪಾರದಲ್ಲೆಲ್ಲ ಸೋತು ಕಾಡಿನಲ್ಲಿ ಅಲೆಯುತ್ತಾ ಇರುವಾಗ ಅವರಿಗೆ ಈ ಸುಮೇಧ ಮುನಿ, ಇಲ್ಲಿ ಪುಲಿನಾಪುರ ಅಂತೇಳಿ ಪೊಲಳಿಗೆ ಮೊದಲನೇ ಹೆಸರು, ಇಲ್ಲಿ ನದಿಯ ಎದುರಿಗೆ ಈ ಮಣ್ಣು ತುಂಬಿದ ಜಾಗ ಇತ್ತಂತೆ, ಮರಳು ತುಂಬಿದ ಜಾಗ, ಅದನ್ನು ಹೊಳಲ್ ಅಂತ ಕರೀತಾರೆ. ಅದು ಮತ್ತೆ ಹೋಗಿ ಪುರಾಲ್ ಅಂತಾಯಿತು ಅಂತೇಳಿ ಒಂದು ಐತಿಹ್ಯ. ಅವರು ತಪಸ್ಸು ಮಾಡ್ತಾಯಿದ್ರು. ಆಚೆ ಕಡೆಯಿಂದ ಸಮಾಧಿ ವೈಶ್ಯ ಅಂತೇಳಿ ಅವ ವ್ಯಾಪಾರದಲ್ಲೆಲ್ಲ ನಷ್ಟ ಆಗಿ ಕಾಡು ಮೇಡು ಸುತ್ತಿಕೊಂಡು ಇಬ್ಬರು ಒಟ್ಟಿಗೆ ಆಗ್ತಾರೆ. ಅವರಿಂದ ಸುಮೇಧ ಮುನಿ ಅವರಿಗೆ ಆಶೀರ್ವಾದ ಮಾಡಿ ಈ ಪೊಲಳಿ ಕ್ಷೇತ್ರ ಆದದ್ದು. ಹಾಗಾಗಿ ಕೇರಳಕ್ಕೂ ಪೊಲಳಿಗೆ ಒಂದು ಸಂಬಂಧ ಉಂಟು. ಅಲ್ಲಿಂದ ಒಂದು ರಾಜಪ್ರತಿನಿಧಿ ಇಲ್ಲಿ ಬಂದು ಆಳ್ವಿಕೆ ಮಾಡ್ತಾಯಿದ್ರಂತೆ. ಆ ಮನೆಗೆ ಚೇರ ಅಂತ ಹೇಳೋ ಹೆಸರು. ಕೇರಳದ ಚೇರದಿಂದ ಬಂದು ಇಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಂತಹ ರಾಜಪ್ರತಿನಿಧಿಗಳು ವಾಸಿಸುವ ಮನೆ ಚೇರ ಎನ್ನುವ ಮನೆ ಈಗಲೂ ಪೊಲಳಿಯಲ್ಲಿ ಉಂಟು. ಅಲ್ಲಿ ಆರಾಧನೆ ಮಾಡುವಂತಹ ದೇವಿ ಅನ್ನಪೂರ್ಣೇಶ್ವರಿ. ಚೇರ 1 ಕಿಲೋಮೀಟ್ರ್ ಅಲ್ಲಿ ಹತ್ತಿರ ಉಂಟು. ಚೇರ ಮನೆತನದವರು. ಈಗ ಅಲ್ಲಿದ್ದು ಸಹ ಒಂದು ಮೊಕ್ತೇಸರ್ ಇದ್ದಾರೆ. ಚೇರ ಮನೆ ಭಾರಿ ಪವಿತ್ರವಾದಂತಹ ಮನೆ. ಪ್ರತಿಯೊಬ್ಬರಿಗೂ ಅನ್ನದಾನ ಆಗ್ತಾ ಇದ್ದಂತಹ ಮನೆ. ಅನ್ನಪೂರ್ಣೇಶ್ವರಿ ಅವರ ಅಲ್ಲಿ ಆರಾಧ್ಯ ದೇವತೆ. ಇದೊಂದು ಐತಿಹ್ಯ. ಹೀಗೆ 5 ದಿವಸದ ಚೆಂಡಾಗಿ ಅದರ ದಿವಸ ಬ್ರಹ್ಮರಥ ಸಾಧಾರಣ ಮಧ್ಯಾಹ್ನ ದೇವರ ಬಲಿಯಾದ ನಂತರ ದೇವರ ರಥೋತ್ಸವದಲ್ಲಿ ಪೀಠಸ್ಥರಾಗ್ತಾರೆ. ಸಂಜೆ 5-6 ಗಂಟೆ ಆಗುವಾಗ ರಥ ಎಳೆಯುತ್ತಾರೆ. ರಾತ್ರಿ 8 ಗಂಟೆಯವರೆಗೆ ಇರ್ತದೆ. ಮರುದಿವಸ ಅವಭೃತ ಸ್ನಾನ, ಬೆಳಿಗ್ಗೆ ತುಲಾಭಾರ ಸೇವೆ ಎಲ್ಲ ಜರುಗ್ತದೆ. ದೇವರು ಜಲಕಕ್ಕೆ ಹೋಗಿ ಬಂದ ನಂತರ ಆವತ್ತೊಂದು ಭಂಡಾರ ಬರಲಿಕ್ಕೆ ಉಂಟು. ತುಪ್ಪೆಕಲ್ಲು ಮಗ್ರಂತಾಯ ದೇವಸ್ಥಾನದ್ದು
ನೀವು ದೇವಸ್ಥಾನದ ಪೊಳಲಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಅಂಗಣದ ಎದುರುಗಡೆ 2 ಕ್ಷೇತ್ರ ಉಂಟು, ಮಗರಂತಾಯ ಮತ್ತು ಉಳ್ಳಾಕಲು ಅಂತೇಳಿ. ಇದನ್ನು ಚಂದ ಮಾಡಿದ್ದಾರೆ. ಅದರ ಮೂಲ ಸ್ಥಾನ ಇರುವುದು ತುಪ್ಪೆಕಲ್ಲು, ನಮ್ಮ ಅರ್ಕುಲ ತುಪ್ಪೆಕಲ್ಲು ಅಂತೇಳಿ. ಅಲ್ಲಿ ಬೂಡು ಅಂತೇಳಿ ಉಂಟು, ಅಲ್ಲಿ ಭಾರಿ ಕಾರಣಿಕದ ದೈವ. ಅದು ಅವಭೃತ ಸ್ನಾನದ ದಿವಸ ಬೆಳಿಗ್ಗೆ ಭಾರಿ ವಿಜೃಂಭಣೆಯಿಂದ ಪೊಳಲಿಗೆ ಭಂಡಾರ ಬರ್ತದೆ. ದೇವರ ಧ್ವಜ ಅವರೋಹಣ ಆದ ನಂತರ 2 ದೈವಕ್ಕೆ ಅಲ್ಲಿ ನೇಮೋತ್ಸವ ಆಗ್ತದೆ. ಅದರ ಮರುದಿವಸ ಕ್ಷೇತ್ರದ ಪ್ರಧಾನ ದೈವ ಕೊಡಮಣಿತನಿಗೆ ರಥ, ಇದು ನೇಮೋತ್ಸವ. ಅದರ ಮರುದಿವಸ ಮಂತ್ರಾಕ್ಷತೆ ಆಗಿ ಜಾತ್ರೆ ಮುಗಿಯುತ್ತದೆ. ಈ ಸಲ ಕೂಡ 14 ತಾರೀಖುನವರೆಗೆ ಇರ್ತದೆ. 12ಕ್ಕೆ ರಥೋತ್ಸವ, 13ಕ್ಕೆ ಇದು ಅವಭೃತ, 14ಕ್ಕೆ ಸಂಪ್ರೋಕ್ಷಣೆ ಆಗಿ ಇದು ಮಂತ್ರಾಕ್ಷತೆ ಕೊಟ್ಟು ದೇವಸ್ಥಾನದ ಜಾತ್ರೆ ಮುಗಿಯುವಂಥ ಒಂದು ಪ್ರಕ್ರಿಯೆ.